ನಂದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ನಾನು ಇವರು ರಮಾನಂದ ಹೆಗಡೆಯವರು ಹೇಳಿದಾಗೆ ನನ್ನ ತಂದೆ ಪ್ರೊಫೆಸರ್ GN ಭಟ್ ಅವರು 40 ವರ್ಷಗಳಿಗೂ ಮಿಕ್ಕಿ ಅಧ್ಯಾಪನದಲ್ಲಿ ತೊಡಗಿಕೊಂಡವರು, ಹಲವಾರು PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದವರು, ಹಾಗೂ ಅವರು ವಿಶೇಷವಾಗಿ ಭಗವದ್ಗೀತೆಯ ಮೇಲೆ ಹಲವು ಸಂಶೋಧನೆಗಳನ್ನು ಮಾಡಿ ಪುಸ್ತಕಗಳನ್ನು ಹೊರತಂದವರು. ಅವರ ಮೂಲಕ ನನಗೆ ಭಗವದ್ಗೀತೆಯ ಪ್ರವೇಶವಾಗಿದ್ದು ಬಾಲ್ಯದಲ್ಲಿ. ಆ ಮೂಲಕ ನನಗೆ ಕೃಷ್ಣ ಆಪ್ತನಾಗುತ್ತಾ ಹೋಗಿತ್ತು. ಇತ್ತೀಚಿನ ದಿನಗಳಲ್ಲಿ ನಂದೊಂದು ಯೂಟ್ಯೂಬ್ ಚಾನೆಲ್ ಇದೆ, ಜೀವಯಾನ. ಇದರಲ್ಲಿ ಭಗವದ್ಗೀತೆಯ ಕುರಿತು ಕೃಷ್ಣನ ಅರಿವು, ಭಗವದ್ಗೀತೆಯ ಅರ್ಥಯಾನ, ಅವೇಕನಿಂಗ್ ವಿತ್ ಕೃಷ್ಣ, ಅಂಡರ್ಸ್ಟ್ಯಾಂಡಿಂಗ್ ದ ಗೀತಾ ಅಂತ ಒಂದು ಸರಣಿ ಆರಂಭಿಸಿದ್ದೇವೆ. ಈಗಾಗಲೇ 6 ಎಪಿಸೋಡ್ ರಿಲೀಸ್ ಆಗಿದೆ. 12 ನಿಮಿಷದ ಪುಟ್ಟ ವಿಡಿಯೋ ಪ್ರಶ್ನೋತ್ತರಗಳ ರೂಪದಲ್ಲಿ ಸಾಮಾನ್ಯರಾದ ನಾನು, ಸಾಮಾನ್ಯ ಓದುಗಳೇ ಭಗವದ್ಗೀತೆಯ ಕುರಿತು ವಿದ್ವಾನ್ ಮಟ್ಟದಲ್ಲಿ ನಾನಿನ್ನು ಹೋಗಿಲ್ಲ ಅಂದೇ ನಾನು ಭಾವಿಸ್ಕೊಳ್ತಾ, ಸಾಮಾನ್ಯರಿಗೆ ಭಗವದ್ಗೀತೆ ಕೃಷ್ಣನ ಸಂದೇಶದಲ್ಲಿ ಏನೇನು ಸಂಶಯಗಳು ಬರಬಹುದು ಅನ್ನೋದನ್ನು ನಾನು ಪ್ರಶ್ನೆಯ ಮೂಲಕ ಅಪ್ಪನಿಗೆ ಕೇಳ್ತೇನೆ. ಅಪ್ಪ ಅಲ್ಲಿ ಉತ್ತರವನ್ನು 12 ನಿಮಿಷದ ವಿಡಿಯೋದಲ್ಲಿ ನೀಡ್ತಾರೆ. ಇದನ್ನು ನೀವು ನೋಡ್ತಾ ಇದ್ರು ಸುಮಾರು ನಿಮ್ಮ ಸಂದೇಹಗಳು ಪರಿಹಾರವಾಗಬಹುದು ಅಂತ ಹೇಳ್ತಾ, ಭಗವದ್ಗೀತೆಯ ಕುರಿತು ನನ್ನದೊಂದು ಅಧ್ಯಯನ ಬಹಳ ಒಂದು ಆಳವಾದ ವಿದ್ವಾನ್ ಮಟ್ಟದಲ್ಲಿ ಇಲ್ಲ. ನನ್ನ ತಂದೆಯವರ ಒಂದು ಮೂಲಕ ನಾನು ಕೃಷ್ಣನನ್ನು ಆಪ್ತಗೊಳಿಸ್ಕೊಳ್ತಾ ಬದುಕು ಸವಾಲನ್ನು ಒಡ್ಡಿದ್ದನ್ನು ಮೀರ್ತಾ ಸಾಗಿದವಳು. ಎಲ್ಲರ ಬದುಕಲ್ಲೂ ಕಷ್ಟಗಳು ಬರ್ತಾ ಇರ್ತವೆ. ಎಲ್ಲರೂ ಅವರದೇ ಆದ ಪರಿಮಿತಿಯಲ್ಲಿ ಕಷ್ಟಗಳನ್ನು ಎದುರಿಸ್ತಾನೆ ಇರ್ತಾರೆ. ಹೀಗಾಗಿ ನನಗ್ ಬಂದ ಕಷ್ಟ ಮಾತ್ರ ದೊಡ್ಡದು, ಇನ್ನೊಬ್ರಿಗೆ ಬಂದ ಕಷ್ಟ ಸಣ್ಣದು ಅಂತ ನಾವು ಹೇಳೋಕ್ ಆಗಲ್ಲೇ ಇಲ್ಲ. ಇರುವೆ ಕಷ್ಟ ಇರುವೆಗೆ, ಆನೆಯ ಕಷ್ಟ ಆನೆಗೆ. ಈ ನಿಟ್ಟಿನಲ್ಲಿ ನಾವು ನಮ್ಮ ಬದುಕಲ್ಲಿ ಎದುರಾಗುವ ಸಂಕಷ್ಟಗಳು, ನೋವುಗಳು, ದುಃಖಗಳು, ಇವುಗಳನ್ನೆಲ್ಲ ಮೀರಲು ನಮಗೆ ಅತ್ಯಗತ್ಯವಾಗಿದ್ದು ಯಾವುದು? ಮನೋಶಕ್ತಿ. ಈ ಮನೋಬಲದ ವೃದ್ಧಿಗೆ ಭಗವದ್ಗೀತೆಯ ಒಂದು ಶ್ಲೋಕದೊಳಗಿನ ಸಂದೇಶ ಹೇಗೆ ಪರಿಣಾಮಕಾರಿಯಾಗತ್ತೆ, ಅದನ್ನು ಅರ್ಥೈಸ್ಕೊಂಡ್ರೆ, ಅಳವಡಿಸ್ಕೊಂಡ್ರೆ ನಾವು ಬದುಕಲ್ಲಿ ಯಾವ ರೀತಿ ಒಂದು ಶಕ್ತಿಯುತವಾಗಿ ನೆಮ್ಮದಿಯ ಬದುಕನ್ನು ಬಾಳಬಹುದು ಎಂಬುದನ್ನು ಸ್ವತಃ ನನ್ನ ಅನುಭವದ ಮೂಲಕ ಇಲ್ಲಿ ಹೇಳಲು ಬಂದಿದ್ದೇನೆ. ಕೃಷ್ಣನಿಗೆ ಹಾಗೆ ನೋಡಿದ್ರೆ ಪಾಂಡಿತ್ಯವೇ ಬೇಕು ಅಂತಾನೆ ಇಲ್ಲ. ಶ್ರೀಕೃಷ್ಣನಿಗೆ ಬೇಕಾಗಿದ್ದು ನಿರ್ವಾಜ್ಯ ಪ್ರೀತಿ ಮತ್ತು ಭಕ್ತಿ. ಭಕ್ತಿಯ ಮೂಲಕ ಅವನು ಬೇಗ ಸೋಲ್ತಾನೆ. ಭಕ್ತಿಯಿಂದನೇ ಅವನು ಕರಗೋದು, ಭಕ್ತಿಗೆ ಅವನು ಭಕ್ತಿಯಿಂದ ಶರಣಾದರೆ ಅವನು ಪ್ರಕಟಗೊಳ್ಳುವುದು. ಭಗವದ್ಗೀತೆಯಲ್ಲಿ ಕೃಷ್ಣ 4 ರೀತಿಯ ಭಕ್ತರನ್ನು ಹೇಳಿದಾನೆ. ಒಂದು ಚತುರ್ವಿಧ ಭಜಂತೆ ಮಾಂ ಎಂದು ಹೇಳ್ತಾ, ಆರ್ತ ಭಕ್ತ. ಆರ್ತ ಅಂದ್ರೆ ತುಂಬಾ ದೀನನಾಗಿ, ನೀವು ನಂಗೆ ಇಷ್ಟು ದುಃಖ ಬಂದಿದೆ ಕೃಷ್ಣ, ಕಾಪಾಡೆಯಾ ಅಂತ ಕೇಳೋದು. ಇನ್ನೊಬ್ಬ ಜಿಜ್ಞಾಸು, ಇವನು ಭಗವತ್ ತತ್ವ ಎಂದ್ರೇನು, ಹಂಗಾದ್ರೆ ಏನು, ಭಗವಂತ ಯಾರು, ಇದ್ದಾನ ಇಲ್ವಾ, ಭಗವತ್ ತತ್ವ ಏನು ಅಂತ ಜಿಜ್ಞಾಸು, ಆ ಭಕ್ತ. ಇನ್ನೊಂದು ಅರ್ಥಾರ್ಥಿ, ಐಶ್ವರ್ಯ ಸುಖ ಸ್ವಲ್ಪ ಇದೆ ನಂಗೆ, ಜಾಸ್ತಿ ಕೊಡು, ಇನ್ನೂ ಕೊಡು ಅಂತ ಕೇಳುವವನು. ಇನ್ನೊಬ್ಬ ಜ್ಞಾನಿ, ಅವನು ಸಂಪೂರ್ಣ ಶರಣಾಗತನಾಗಿ ಯಾವ ಕಾಮನೆಯೂ ಇಲ್ಲದೆ ಅಂತರ್ಮುಖಿಯಾಗಿ ಅವನಲ್ಲಿ ಭಕ್ತಿಯಿಂದ ಬೇಡ್ಕೊಳ್ಳೋನು. ಈ ರೀತಿಯ 4 ಭಕ್ತರ ಕುರಿತು ಭಗವದ್ಗೀತೆಯಲ್ಲಿ ಕೃಷ್ಣನೇ ಉಲ್ಲೇಖಿಸಿದ್ದಾನೆ. ಇನ್ನು ನಾನು ಹೇಳಿದಾಗೆ ಭಗವಂತ ಹೇಗೆ ಭಕ್ತಿಗೆ ಕರಗ್ತಾನೆ, ಮುಗ್ಧ ನಿರ್ವಾಜ್ಯ ಭಕ್ತಿಗೆ ಅನ್ನೋದಕ್ಕೆ ದಶಮಹಾಪುರಾಣಗಳಲ್ಲಿ ತುಂಬಾ ಅತ್ಯಂತ ಪ್ರಸಿದ್ಧವಾಗಿರೋ ಶ್ರೀಮದ್ ಭಾಗವತ ಪುರಾಣ. ಇದು ಶ್ರೀಕೃಷ್ಣನಿಯ ಒಂದು ಬಾಲಲೀಲೆಗಳನ್ನಲ್ಲದೆ ವಿಷ್ಣುವಿನ ಮಹತ್ವವನ್ನು ಹೇಳುವ ಒಂದು ಅದ್ಭುತವಾದ ಪುರಾಣ. ಅದರಲ್ಲೂ ದಶಮಸ್ಕಂದ, ಇದು ಕೃಷ್ಣನ ಬಾಲಲೀಲೆಗಳನ್ನೇ ತುಂಬಾ ಚೆನ್ನಾಗಿ ವರ್ಣಿಸುವಂತದ್ದು. ಅದರಲ್ಲಿ ಒಂದು ಪ್ರಸಂಗ ತುಂಬಾ ಚೆನ್ನಾಗಿ ಬಂದಿದೆ. ಹೇಗೆಂದ್ರೆ, ನಾನು ಚುಟುಕಾಗಿ ಹೇಳ್ಬೇಕಂದ್ರೆ, ಬ್ರಹ್ಮನಂತ ಬ್ರಹ್ಮ, ವಿಷ್ಣುವಿನ ನಾಭಿಯಿಂದ ಹುಟ್ಟಿದ ಬ್ರಹ್ಮನಿಗೆ ಒಂದ್ಸಲ ಈ ಶ್ರೀಕೃಷ್ಣ ಏನಪ್ಪ, ಏನು ಇವನ ಲೀಲೆ ಅಂತ ಪರೀಕ್ಷೆ ಮಾಡುವ ಹುಕ್ಕಿ ಬಂದ್ಬಿಡ್ತು. ಶ್ರೀಕೃಷ್ಣ ಗೋಪಾಲಕರು ಹಸುಗಳ ಜೊತೆ ಎಲ್ಲ ಸೇರಿ ವೃಂದಾವನದಲ್ಲಿ ಹಸುಗಳ ಜೊತೆ ಮೇಲಿಕ್ಕೆ ಕೂತಿದ್ದಾನೆ, ಅಲ್ಲ ಮೇಯ್ತಾ ಇದ್ದಾರೆ, ಹಸುಗಳೆಲ್ಲ ಆಡ್ತಾ ಇದ್ದಾನೆ. ಈ ಬ್ರಹ್ಮ ಏನ್ ಮಾಡ್ತಾನೆ, ಗೋಪಾಲಕರು ಮತ್ತೆ ಹಸುಗಳನ್ನೆಲ್ಲ ಅಡಗಿಸಿ ಬಿಡ್ತಾನೆ, ಅಂತರ್ಧನಾಗಿ ಬಿಡ್ತಾನೆ. ಶ್ರೀಕೃಷ್ಣನಾಗಿ ಮಾಡ್ಬೇಕು, ಸಂಜೆ ಮನೆಗೆ ಹೋದ್ರೆ ಅವರವರ ಮಕ್ಕಳು ಗೋಪಿಯರಿಗೆ ಅವರಿಗೆ ಒಪ್ಪಿಸ್ಬೇಕು, ಹಸುಗಳನ್ನು ಹಟ್ಟಿಗಳಿಗೆ ಕೊಡ್ಬೇಕು. ಈ ಬ್ರಹ್ಮ ಏನ್ ಮಾಡ್ತಾನೆ ಇವನು ಅಂತ ಅವನ ತಲೆಯಲ್ಲಿತ್ತು. ಶ್ರೀಕೃಷ್ಣ ಏನ್ ಮಾಡ್ತಾನೆ, ಎಲ್ಲ ಬಾಲಕರನ್ನು ಅವನಿಗೆ ಸೃಷ್ಟಿಸಿ ಅವನಾಗ್ತಾನೆ, ಆ ಬಾಲಕರಲ್ಲೇ ಅವನಾಗ್ತಾನೆ, ಹಸುಗಳಲ್ಲೂ ಅವನಾಗಿ ಮನೆಗೆ ಹೋಗಿ ಬಿಡ್ತಾನೆ. ಅಂದ್ರೆ ಮಮೈವಾಶೋ ಜೀವಲೋಕೆ, ಎಲ್ಲರಲ್ಲೂ ನಾನಿದ್ದೇನೆ, ಎಲ್ಲರೂ ನನ್ನಲ್ಲಿದ್ದಾರೆ ಅಂತ ಅವನ ಮೂಲಕ ತೋರಿಸ್ತಾನೆ. ಗೋಪಿಯರೆಲ್ಲ
ತಮ್ಮ ತಮ್ಮ ಮಕ್ಕಳೇ ಮನೆಗ್ ಬಂದ್ರು ಅಂತ ಮುದ್ದಾಡ್ತಾರೆ, ಅವ್ರಿಗೆ ಊಟ ತಿನ್ಸ್ಕೊಡ್ತಾರೆ. ಆಗ ಬ್ರಹ್ಮನಿಗೆ ಅನ್ಸತ್ತೆ, ಎಂಥ ಒಂದು ಅದ್ಭುತ ಭಾಗ್ಯ ಈ ಗೋಪಿಯರಿಗೆ. ಅವ್ರಿಗೆ ಇವನು ಭಗವಂತ ತನ್ನ ಮಗನ ರೂಪದಲ್ಲಿ ಬಂದಿದ್ದಾನೆ ಅಂತ ಗೊತ್ತಿಲ್ಲ, ಆದ್ರೂ ಅವರ ಕೈಯಲ್ಲಿ ಮುದ್ದಾಡಿಸ್ಕೊಳ್ತಾನೆ ಇವನು. ಅಷ್ಟು ಪ್ರೀತಿ ಅವರು ತೋರಿಸ್ತಾ ಇದ್ದಾರೆ. ಆಮೇಲೆ ಯಶೋದೆಗೆ ಬ್ರಹ್ಮಾಂಡವನ್ನೇ ಬಾಯಲ್ಲಿ ತೋರಿಸಿ ಬಿಡ್ತಾನಲ್ಲ ಇವನು. ನಿಜಕ್ಕೂ ಈ ಪಾಂಡಿತ್ಯ, ವಿದ್ವತ್ತು ಇದಕ್ಕೆ ಸಿಗುವುದು ಆಮೇಲಾಯ್ತು. ನಿರ್ವಾಜ್ಯ ಭಕ್ತಿ ಈ ಒಂದು ಇದ್ದು ಬಿಟ್ರೆ ಅವನು ಎಷ್ಟು ಬೇಗ ನಮ್ಮೊಳಗೆ ಇಳಿತಾನೆ ಅನ್ನೋದನ್ನ ಈ ಒಂದು ಲೀಲಾ ಪ್ರಸಂಗ ತುಂಬಾ ಚೆನ್ನಾಗಿ ನಮ್ಗೆ ತೋರಿಸ್ತಾ ಹೋಗುತ್ತೆ. ಆಮೇಲೆ ಭಗವದ್ಗೀತೆಯ ಪಾರಾಯಣ ಮತ್ತೆ ಪಠಣ ಇದನ್ನ ನಾವು ಮಾಡ್ತೀವಿ. ಅಂದ್ರೆ ಶ್ಲೋಕ ಕಲಿತೀವಿ, ಈ ಗುಂಪುಗಳನ್ನು ಕಟ್ಕೊಂಡು ಶ್ಲೋಕಗಳನ್ನು ಹೇಳ್ತೀವಿ, ಇದೆಲ್ಲ ಒಳ್ಳೇದು, ತುಂಬಾ ಒಳ್ಳೇದು. ಆದ್ರೆ ಅದನ್ನ ಹೇಳಿಬಿಟ್ಟು ಆಫ್ ಮಾಡಿ ಲ್ಯಾಪ್ಟಾಪ್ ಮೊಬೈಲ್ ಬಂದ್ಬಿಟ್ರೆ ಅದು ನಾನ್ ಭಗವದ್ಗೀತೆ ದಿನಾ ಪಠಿಸ್ತೇನೆ, ಏನೂ ಉಪಯೋಗ ಇಲ್ಲ ಅಂತ ಭಾವನೆ ಬಂದ್ಬಿಡ್ಬೋದು. ಆದ್ರೆ ನಮ್ಮ ಪೂರ್ವಿಕರು ಈ ಭಗವದ್ಗೀತೆಯ ಶ್ಲೋಕದ ಅರ್ಥಾನುಸಂಧಾನದಲ್ಲಿ ಅದರ ನಿಜ ಶಕ್ತಿ ಇದೆ ಅಂತ ಹೇಳಿದ್ದಾರೆ. ಅರ್ಥಾನುಸಂಧಾನದಲ್ಲಿ 3 ವಿಧ. ಒಂದು ಶ್ರವಣ, ನಾವೇನ್ ಶ್ಲೋಕ ಕೇಳ್ತೀವಿ ಬೇರೆಯವರಿಂದ, ಕೇಳ್ತಾ ಕೇಳ್ತಾ ನಾವು ಹೇಳ್ತಾ ಹೋಗ್ತೀವಿ. ಇನ್ನೊಂದು ಮನನ, ಕೇಳಿದ ಶ್ಲೋಕಗಳ ಅರ್ಥವನ್ನು ಅರ್ಥ ಮಾಡಿಕೊಂಡು ಮನಸ್ಸಿನಲ್ಲೇ ಮನನ ಮಾಡ್ಕೊಳ್ತಾ ಹೋಗುವುದು, ಈ ಶ್ಲೋಕದ ಈ ಅರ್ಥ, ಈ ಶ್ಲೋಕದ ಈ ಅರ್ಥ. ಇನ್ನೊಂದು ನಿಧಿಧ್ಯಾಸನ. ನಿಧಿಧ್ಯಾಸನ ಅಂದ್ರೆ ಏನು ಅರ್ಥ ಮಾಡಿಕೊಂಡಿದ್ದೇವೆ, ಚಿಂತನೆ ಮಾಡಿದ್ದೇವೆ, ಅದನ್ನ ಆ ಲೆವೆಲ್ ಮನಸ್ಸಲ್ಲೇ ಬಿಡದೆ ನಮ್ಮ ಬದುಕಲ್ಲಿ ಆ ಸಂದೇಶವನ್ನು ಅಳವಡಿಸ್ಕೊಳ್ತಾ ಹೋಗೋದು. ಇದು 3 ಇದ್ರೆ ಭಗವದ್ಗೀತೆಯ ಅರ್ಥ ಏನ್ ಹೇಳಿದಾನೆ ಅದನ್ನ ನಾವು ಡಿಕೋಡ್ ಮಾಡಿಕೊಂಡು, ಈಗಿನ ಜನರೇಷನ್ ಹೇಳುವುದಂದ್ರೆ ಡಿಕೋಡ್ ಮಾಡೋದು ಅಂತ ಹೇಳ್ಬೋದು. ಅಂದ್ರೆ ಆ ಸಂದೇಶದಲ್ಲಿ ಏನ್ ಅರ್ಥ ನಿಜವಾಗಿ ಇದೆ ಅಂತ ಸರಳವಾಗಿ ನಮ್ಗೆ ಅರ್ಥವಾಗ್ತಾ ಹೋಗುತ್ತೆ. ನಮ್ಮ ಬದುಕಲ್ಲಿ ನಾವು ಅದನ್ನ ಅಳವಡಿಸ್ಕೊಳ್ತಾ ಹೋಗ್ತೇವೆ. ಆ ಮೂಲಕ ನಮ್ಮ ಬದುಕಲ್ಲಿ, ನಮ್ಮ ಮಕ್ಕಳ ಬದುಕಲ್ಲಿ ಧನಾತ್ಮಕ ಚಿಂತನೆಯು ಮತ್ತು ಒಂದು ಧನಾತ್ಮಕ ಪ್ರಭಾವಳಿ ಬೆಳೀತಾ ಹೋಗುತ್ತೆ. ನಮ್ಮ ಮಕ್ಕಳು ಎಳವಿಂದ ನೋಡ್ತಾ ಬೆಳೆಯೋದು ನಮ್ಮನ್ನೇ. ನಾವೇನ್ ಆಲೋಚನೆ ಮಾಡ್ತೇವೆ, ನಾವೇನ್ ಮಾತಾಡ್ತೇವೆ, ನಾವ್ ಹೇಗೆ ಪರಿಸ್ಥಿತಿ ಕಷ್ಟಗಳನ್ನು ಬಂದಾಗ ಎದುರಿಸ್ತೇವೆ, ಯಾವ ರೀತಿ ಇತರರ ಸಂಕಷ್ಟಗಳಿಗೆ ಸ್ಪಂದನೆ ಕೊಡ್ತೇವೆ, ಸಹಾಯಕ್ಕೆ ಹೋಗ್ತೇವೆ, ಮನೆಯವರನ್ನ ಹೇಗೆ ನೋಡ್ಕೊಳ್ತೇವೆ, ನಾವ್ ಹೇಗೆ ಚಿಂತನೆ ಮಾಡ್ತೇವೆ ಅನ್ನೋದನ್ನ ನೋಡ್ತಾ ನೋಡ್ತಾ ಅವರು ಅದನ್ನು ಕರಗತ ಮಾಡ್ಕೊಳ್ತಾ ಹೋಗ್ತಾರೆ. ಈ ಕಾರಣದಿಂದ ಇದನ್ನೆಲ್ಲ ನಾವು ಫಸ್ಟ್ ಅಳವಡಿಸ್ಕೊಂಡು ಅದನ್ನು ಮಕ್ಕಳಿಗೂ ಎಳವೆಯಿಂದ ಹೇಳ್ತಾ ಹೋದ್ರೆ ಮಾತ್ರ ಅದು ಅವರಿಗೆ ಮುಂದೆ ಜೀವನಕ್ಕೆ ಖರ್ಚಿಗೆ ಬರೋದು ಅಂತ ಹೇಳ್ತೀವಲ್ಲ, ಹಾಗೆ ಬರ್ತಾ ಹೋಗುತ್ತೆ. ಇದಕ್ಕೆ ಉದಾಹರಣೆಯಾಗಿ ನಾನು ನನ್ನದೇ ಒಂದು ಬದುಕಿನ ಸಣ್ಣ ಉದಾಹರಣೆ ಕೊಡ್ತೇನೆ. ಎಳವೆಯಿಂದಲೇ ನಾನು ದೈಹಿಕವಾಗಿ ಅಂಗವೈಕಲ್ಯ ಹೊಂದಿದವಳು. ನನ್ಗೆ ಇತರರಂತೆ ಓಡಾಡಲು ನಡೆಯಲು ಆಗುದಿಲ್ಲ. ನಾನೀಗ ವೀಲ್ ಚೇರ್ ಅಲ್ಲಿ ಓಡಾಡ್ತೀನಿ, ಮನೆಯೊಳಗೆ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ತೀನಿ. ಹಾಗಿರುವಾಗ ನಾನು ಚಿಕ್ಕಂದಿನಿಂದ ಹಾಗಿದ್ದಾಗ ನನ್ಗೆ ಅಪ್ಪ, ನನ್ಗೆ ಮತ್ತೆ ಇಬ್ರು ನಂಗೆ ತಂಗಿಯಂದಿರು, ಅವರಿಗೆ ನಿತ್ಯ ಶ್ಲೋಕಿ ಪಾಠಗಳನ್ನು ಹೇಳಿಕೊಡ್ತಿದ್ದ. ಅಂದ್ರೆ ಈ ಕೃಷ್ಣನಿಗೊಂದು ಶ್ಲೋಕ, ಶಿವನಿಗೊಂದು ಶ್ಲೋಕ, ಮತ್ತೆ ಗುರು ಶ್ಲೋಕ, ಹೀಗೆ ಎಲ್ಲಾ ಶ್ಲೋಕಗಳನ್ನ ನಮ್ಗೆ ಬೆಳಿಗ್ಗೆ ಸಂಜೆ ಹೇಳೋದಿತ್ತು. ಅದರಲ್ಲೇ ಒಂದು ಶ್ರೀಕೃಷ್ಣನ ಧ್ಯಾನ ಶ್ಲೋಕವಾದದ್ದಿದು. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಅದರರ್ಥ, ಮೂಗನನ್ನು ಮಾತಾಡಿಸ್ತಾನೆ, ಕಾಲಿಲ್ಲದವನನ್ನು ಪರ್ವತ ಹತ್ತುವಂತೆ ಮಾಡ್ತಾನೆ, ಅಂತಹ ಕೃಪಾಳುವಾಗಿರುವ ಪರಮಾನಂದವನ್ನು ನೀಡುವ ಮಾಧವನನ್ನು ನಾನು ವಂದಿಸ್ತೇನೆ ಅಂತ. ನಂಗಿದ್ರ ಅರ್ಥ ಕೇಳಿ ಬಹಳ ಖುಷಿ ಆಗ್ಬಿಡ್ತು. ದಿನಾ ಕಣ್ಮುಚ್ಚಿ ಇದೇ ಶ್ಲೋಕ ಹೇಳೋದು, ಇಡೀ ದಿನ ಕಣ್ಮುಚ್ಚಿ ಹೇಳೋದು, ಪ್ರತಿ ದಿವಸ ಹೇಳ್ತಾ ಹೋಗೋದು. ಈ ಶ್ಲೋಕ ಹೇಳಿದ್ರೆ ನನ್ಗೂ ನಡೆಯಕ್ಕಾಗತ್ತೆ, ಎಲ್ಲರ ಹಾಗೆ ಓಡಾಡಕ್ಕಾಗತ್ತೆ, ನನ್ಗೂ ಶಕ್ತಿ ಬಂದ್ಬಿಡತ್ತೆ, ಕೃಷ್ಣ ಹೇಳಿದಾನೆ ಅಂತ. ಆಗ್ಲಿಲ್ಲ, ನನ್ಗೆ ಹೇಳ್ತಾ ಹೋದಂಗೆ ಏನು ಬದಲಾವಣೆ ಏನಾಗ್ಲಿಲ್ಲ ನನ್ಗೆ. ಹಾಗೆ ನಾನು ಅಪ್ಪನ ಹತ್ರ ಹೋಗಿ ಕೇಳಿದ್ದೆ, ಅಪ್ಪ ಹಾಗಾದ್ರೆ ಏನ್ ಪ್ರಯೋಜನ, ಕೃಷ್ಣ ಈ ಶ್ಲೋಕದಲ್ಲಿ ಹೀಗೆ ಹೇಳಿದಾನಲ್ಲ ಅಂತ. ಆಗ ನನ್ಗೆ ಅಪ್ಪ ಹೇಳಿದ್ರು, ನೇರ ಅರ್ಥ ತಗೊಳ್ಬೇಡ, ನನ್ಗೆ ಸಂಚಿತ ಪ್ರಾರಬ್ಧ ಕರ್ಮ ಇದೆಲ್ಲ ಕ್ರಮೇಣ ಆಮೇಲೆ ಅರ್ಥ ಆಗ್ತಾ ಹೋದಿದ್ದು. ಆ ವಯಸ್ಸಿಗೆ ಅಪ್ಪ ಹೇಳಕ್ ಹೋಗ್ಲಿಲ್ಲ ಅದನ್ನೆಲ್ಲ. ನನ್ಗೆ ಏನ್ ಹೇಳಿದ್ರು ಆ ಮೊಮೆಂಟಿಗೆ ಅಂದ್ರೆ, ನೀನ್ ಈ ಶ್ಲೋಕದ ಅರ್ಥ ನೇರ ತಗೊಳ್ಬೇಡ, ದೈಹಿಕವಾಗಿ ಎಲ್ಲರ ಹಾಗೆ ಓಡಾಡ್ಕೊಂಡು ಮಾನಸಿಕವಾಗಿ ಏನು ಶಕ್ತಿ ಅಂದ್ರೆ ಅಷ್ಟಕ್ಕಷ್ಟೇ ಏನೋ ಜೀವನ ಮಾಡ್ಕೊಂಡು ಹೋಗೋದ್ ಬೇಕಾ, ಅಥವಾ ದೈಹಿಕ ಶಕ್ತಿಯನ್ನು ಮೀರಿ ಮಾನಸಿಕವಾಗಿ ನೀನು ಎಲ್ಲೆಡೆ ಸಾಗುವ, ಮನೋವೇಗದಲ್ಲಿ ಎಲ್ಲರನ್ನು ಮುಟ್ಟುವ ಸಾಧನೆ ಮಾಡುವ ಶಕ್ತಿ ನಿಂಗೆ ಬೇಕಾ? ಅಂತಹ ಅಪೂರ್ವವಾದ ದೊಡ್ಡ ಶಕ್ತಿ, ಮನೋಶಕ್ತಿಯನ್ನು ನಿಂಗೆ ಕೃಷ್ಣ ಅವನ ಆರಾಧನೆಯಲ್ಲಿ ಭಗವದ್ಗೀತೆಯ ಅರ್ಥವನ್ನು ಅರ್ಥ ಮಾಡಿಕೊಂಡು ಅಳವಡಿಸ್ಕೊಳ್ತಾ ಹೋದ್ರೆ ನಿಂಗೆ ಸಿಗ್ತಾನೆ ಅಂತ ಹೇಳ್ದ. ಅದನ್ನ ನಮ್ದೆ, ಅದು ಪಕ್ಕ ಆಯ್ತು ನನ್ಗೆ. ಮಕ್ಕಳ ಮನಸ್ಸು ಹಸಿ ಗೋಡೆ ಮೇಲೆ ಒಂದು ಮೊಳೆ ಹೊಡೆದಾಗೆ ಅಂತಾರಲ್ಲ ಹಾಗೆ.
ನನ್ನ ಮನಸ್ಸಲ್ಲಿ ಅದು ಪಕ್ಕ ಇತ್ತು. ಓ, ನಾ ಕೃಷ್ಣನನ್ನ ನಂಬಿದ್ರೆ ಅವನ ಶ್ಲೋಕಗಳ ಅರ್ಥವನ್ನ ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಳ್ತಾ ಹೋದ್ರೆ ನನ್ಗೆ ಆಗುವ ಈ ದೈಹಿಕ ಅಂಗವೈಕಲ್ಯದ ಸಮಸ್ಯೆ ನನ್ಗೆ ತಾಗಲ್ಲ ಅನ್ನೋದು ನಂಗೆ ಅರ್ಥವಾಯ್ತು. ಅದೇ ಶಕ್ತಿಯಿಂದಲೇ ನಾನು ಎಲ್ಲರಂತೆ ಓದಿದೆ, ಡಿಗ್ರಿ ಮಾಡಿದೆ, MA ಮಾಡಿದೆ, ನನ್ನದೇ ಆದ ಒಂದು ಸಾಹಿತ್ಯಿಕ ಚಟುವಟಿಕೆಯಲ್ಲಿ ತೊಡಗಿಕೊಂಡೆ. ಮಾನಸಿಕ ಶಕ್ತಿಯಿಂದ ನಾವು ಏನನ್ನೂ ಸಾಧಿಸಬಹುದು. ದೈಹಿಕ ಶಕ್ತಿ, ದೈಹಿಕ ಒಂದು ಕುಂದ ಅಥವಾ ನಮ್ಗೆ ಏನೇ ಸಮಸ್ಯೆ, ಏನೇ ಸಂಕಷ್ಟಗಳು ಬರಲಿ ಅದು ನಗಣ್ಯವಾಗತ್ವೆ ಅನ್ನೋದನ್ನ ನಂಗೆ ಭಗವದ್ಗೀತೆಯ ಶ್ರೀಕೃಷ್ಣನ ಒಂದು ಸಂದೇಶ ಬಾಲ್ಯದಲ್ಲಿ ಅಪ್ಪ ಹೇಳಿಕೊಟ್ಟಿದ್ರಿಂದ ಅರ್ಥವಾಯ್ತು. ನನ್ನ ಬದುಕನ್ನು ಕಟ್ಕೊಳ್ಳಿಕ್ಕೂ ಸಹಾಯವಾಯ್ತು. ಅಂದ್ರೆ ಅವ್ರ ಅಪ್ಪ ಹೇಳಿದ್ರು, ನಿಂಗೆ ಸಹಾಯ ಮಾಡೋಕೆ ದೇವರು ಭಗವಂತ ಎಲ್ಲೋ ದೂರದಲ್ಲಿದ್ದಾನೆ ಅನ್ಕೊಳ್ಬೇಡ, ನಿನ್ನೊಳಗೆ ಇರ್ತಾನೆ. ಅವನನ್ನ ಆಗಾಗ ಉದ್ದೀಪನಗೊಳಿಸ್ತಾ ಇರು. ಅವನ ಒಂದು ಮನನದಿಂದ, ಅವನ ಶ್ಲೋಕಗಳ ಶ್ರವಣದಿಂದ, ಅದು ದೇವಿ ಪಾರಾಯಣ ಇರ್ಬೋದು, ಶಿವಾರಾಧನೆ ಇರ್ಬೋದು, ಯಾವ ರೂಪದಲ್ಲೇ ಆಗ್ಲಿ ನಾವು ಆರಾಧಿಸ್ತಾ ಹೋದ್ರೆ ನಮ್ಮಲ್ಲಿರುವ ಮನೋಶಕ್ತಿ ವೃದ್ಧಿ ಆಗ್ತಾ ಹೋಗುತ್ತೆ ಅನ್ನೋದನ್ನ ನಾನು ಚಿಕ್ಕಂದಿನಲ್ಲಿ ಅರ್ಥ ಮಾಡ್ಕೊಳ್ತಾ ಹೋದೆ. ಮನುಷ್ಯರು ಅಂದ್ಕೂಡ್ಲೆ ದೇವರಾಗೋಕ್ ಸಾಧ್ಯ ಇಲ್ಲ, ಋಷಿ ಮುನಿಗಳಲ್ಲ ನಾವು. ನಮ್ಮ ಬದುಕಲ್ಲಿ ಪ್ರತಿ ಹಂತದಲ್ಲೂ ಸಂಕಷ್ಟಗಳು ಬರ್ತಾನೆ ಇರ್ತವೆ, ನಾವು ಕುಗ್ತಲೇ ಇರ್ತೀವಿ. ಈಗ್ಲೂ ನನ್ನ ಬದುಕಲ್ಲೂ ಆಗ್ತಾ ಇರತ್ತೆ, ನಿಮ್ಮ ಬದುಕಲ್ಲೂ ಆಗ್ತಾ ಇರ್ತವೆ. ಆದ್ರೆ ಬಂದ ಸಂಕಷ್ಟಗಳಿಗೆ ನಾವು ಹೆದರಿ, ಅಯ್ಯೋ ಇವ್ರು ನನ್ನ ಆತ್ಮೀಯರು ಹೋಗೋದ್ರು, ಅಯ್ಯೋ ನಂಗೆ ಇಂಥ ಸಂಕಷ್ಟ ಬಂತು, ಅಯ್ಯೋ ಇಂಥ ಸಮಸ್ಯೆ, ಆರ್ಥಿಕ ಸಮಸ್ಯೆ ಬಂತು, ಹೀಗೆ ಮುಳುಗಿ ಅದರಲ್ಲೇ ಇದ್ರೆ ಪರಿಹಾರ ಸಿಗಲ್ಲ. ಆ ಸಂಕಷ್ಟಗಳ ತೀವ್ರತೆ ನಮ್ಮನ್ನು ತಿಂಗಳಗಟ್ಟೆ ಬಾಧಿಸಿ ಮತ್ತು ನಮ್ಮ ದೈಹಿಕ ಶಕ್ತಿಯನ್ನು ತೆಗಿತಾ ಹೋಗತ್ತೆ. ಈ ಭಗವಂತನ ಆರಾಧನೆ, ಧ್ಯಾನ, ಅವನ ಒಂದು ಸಂದೇಶದ ಅರ್ಥವನ್ನು ಅನುಸಂಧಾನ ಮಾಡಿಕೊಳ್ತಾ ಹೋದಾಗ ಆ ತೀವ್ರತೆಯ ಒಂದು ಕಾಲಘಟ್ಟ ಕಮ್ಮಿ ಆಗತ್ತೆ. ತಿಂಗಳಗಟ್ಲೆ ಕಾಡಿಸೋ ಸಮಸ್ಯೆಗಳ ಒಂದು ಚಿಂತೆ ನಮ್ಗೆ 2 ದಿನಕ್ಕೋ, 1 ವಾರಕ್ಕೋ, 3 ದಿನಕ್ಕೋ ಬಂದು ಇಲ್ಲವಾಗ್ತಾ ಹೋಗತ್ತೆ. ಇದು ಮಾತ್ರ ಖಂಡಿತ ಹೌದು. ನನ್ನ ಬದುಕಲ್ಲಿ ಘಟಿಸ್ತಾ ಇರೋದನ್ನು ನಾನು ಅಳವಡಿಸಿಕೊಂಡು ಏನ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೇನೆ ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಅಪ್ಪ ಹೇಳ್ತಿರ್ತಾರೆ, ನೀನ್ ಅಳವಡಿಸ್ಕೊಂಡು ಅದರ ಪರಿಣಾಮ ನೋಡದೆ ಬೇರೆಯವರಿಗೆ ಹೇಳುವ ಹಕ್ಕಿರಲ್ಲ ಅಂತ. ಹಾಗಾಗಿ ನಾನು ಅದನ್ನು ಪಾಲಿಸ್ತಾ ಇರೋದ್ರಿಂದ ಇದು 100ಕ್ಕೆ 100% ಹೌದು ಎಂದು ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ಇನ್ನೊಂದು ಗೀತೆಯ ಬಹುಮುಖ್ಯವಾದ ಒಂದು ಸಂದೇಶ ಕೊಡುವ ಶ್ಲೋಕ ಎಂದರೆ, ಇದು ನಂಗೆ ಅಮ್ಮ ಹೇಳಿಕೊಟ್ಟದ್ದು. 2ನೇ ಅಧ್ಯಾಯ ಸಾಂಖ್ಯ ಯೋಗ. ಸಾಂಖ್ಯ ಅಂದ್ರೆ ಜ್ಞಾನ. ಭಗವದ್ಗೀತೆಯಲ್ಲಿ ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ ನೈತತ್ವಯ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ವೋತ್ತಿಷ್ಠ ಪರಂತಪ. ಅರ್ಜುನ ವಿಷಾದ ಯೋಗ ನಿಮ್ಗೆ ಗೊತ್ತಿದೆ. ಅರ್ಜುನ ಮಹಾಪರಾಕ್ರಮಿ. ಮಹಾಭಾರತ ಯುದ್ಧ ಶುರುವಾಗುವ ಮುಂಚೆ ಅವನು ಎಷ್ಟೋ ದೊಡ್ಡ ದೊಡ್ಡ ಯುದ್ಧ ಮಾಡಿ ಗೆದ್ದವನು. ಅಂಥವನು ಮಹಾಭಾರತದ ಯುದ್ಧದ ಸಮಯದಲ್ಲಿ ಯುದ್ಧ ಭೂಮಿಗೆ ಬಂದು ಮಾನಸಿಕ ದೌರ್ಬಲ್ಯ ಒಳಗಾಗಿ ಕ್ಷೋಭೆಗೊಂಡು ಅವನ ದೇಹ ನಡುಕ್ತದೆ, ಗಾಂಡೀವ ಕೆಳಗಾಗ್ತಾನೆ. ಕೃಷ್ಣ, ನನ್ಗೆ ಜ್ವರ ಬಂದಂಗ ಆಗ್ತಾ ಇದೆ, ಕೈ ನಡುಕ್ತಾ ಇದೆ, ಯುದ್ಧ ಮಾಡ್ಲಾರೆ, ಎದುರಿರೋರೆಲ್ಲ ನನ್ನವರು, ಹೇಗೆ ಕೊಲ್ಲಪ್ಪ ಅಂತ ಕೇಳಿ ದುಃಖ ಪಡ್ತಾನೆ. ಆವಾಗ ಕೃಷ್ಣ ಹೇಳೋದು, ಎಂಥ ಪಾರ್ಥ ಇದು, ಇಂಥ ಒಂದು ಮನೋದೌರ್ಬಲ್ಯದಿಂದ ಹೆದರಿ ಕೂತಿದೀಯಲ್ಲ, ನೀನ್ ಎಂಥವನು, ಏನು ನಿನ್ನ ಸ್ವಧರ್ಮ ಏನು ಅಂತ ಕೇಳ್ತಾರೆ. ಸ್ವಧರ್ಮ ಎಂದರೆ ನಾವು ಹುಟ್ಟುವಾಗ್ಲೇ ನಮ್ ಜೊತೆ ಹುಟ್ಟೋ ಧರ್ಮ ಅಂತ ವಿನೋಬಾ ಭಾವೆಯವರು ಅವರ ಪುಸ್ತಕದಲ್ಲಿ ಒಂದು ಹೇಳ್ತೇನೆ, ಅದನ್ನ ಆಮೇಲೆ ಉಲ್ಲೇಖಿಸ್ತೇನೆ. ಅಂದ್ರೆ ಎಲ್ರಿಗೂ ಒಂದೊಂದು ಜವಾಬ್ದಾರಿ ಇರತ್ತೆ. ಅವರು ಸ್ವಭಾವತಃ ತಗೊಂಡ್ ಬಂದ ಒಂದು ಧರ್ಮ ಇರತ್ತೆ. ಕ್ಷತ್ರಿಯನಾದ ರಾಜನಿಗಿರುವ ಸ್ವಧರ್ಮವೇನು? ತನ್ನ ಪ್ರಜೆಗಳ ಹಿತರಕ್ಷಣೆ, ಸಜ್ಜನರ ರಕ್ಷಣೆ, ದುರ್ಜನರ ನಿವಾರಣೆ. ಅವನಿಗೆ ಕೌರವರೇ ಯುದ್ಧಕ್ಕೆ ಆಹ್ವಾನಿಸಿರುವಾಗ ಯುದ್ಧ ಮಾಡೋದು ಅನಿವಾರ್ಯ ಪಾಂಡವರಿಗೆ. ಹಾಗಾಗಿ ಅಲ್ಲಿ ಅರ್ಜುನ ಬಂದಿದ್ದಾನೆ. ಈ ಸಮಯದಲ್ಲಿ ಎದುರಿಗಿರೋರು ತನ್ನೋರು ಅಂತ ನೀನ್ ಗೋಳಾಡಿದ್ರೆ ನಿನ್ನ ಧರ್ಮ ಮುಕ್ಕಾಗತ್ತೆ, ನೀನು ಪಾಪಕ್ಕೆ ಒಳಗಾಗ್ತೀಯ. ನಿನ್ನ ಪ್ರಜೆಗಳ ರಕ್ಷಣೆ ಮಾಡೋರು ಯಾರು? ಗಾಂಡೀವ ಕೆಳಗೆ ಹಾಕೋದು ಹೇಡಿಗಳ ರಕ್ಷಣಾ ಅಂತ ಅವನು ಎಬ್ಬಿಸ್ತಾನೆ. ಅಂದ್ರೆ ಇಲ್ಲಿ ಅವನು ಮತ್ತೊಂದು ಹೇಳ್ತಾನೆ, ನೀನು ಮಾಡುವ ಸ್ವಧರ್ಮದಲ್ಲಿ ನಿನ್ಗೆ ಮೋಹ ಇರಬಾರ್ದು. ಅಂದ್ರೆ ಇವರೆಲ್ಲ ನನ್ನವರು, ನಾನ್ ಹೇಗ್ ಮಾಡ್ಲಿ, ಕೆಟ್ಟದಾಗ್ತಾ ಇರುವಾಗ ಅದನ್ನ ತಡೆಯುವುದೇ ನಿನ್ನ ಧರ್ಮ. ಇನ್ನು ದ್ವೇಷವೂ ಇರಬಾರ್ದು, ಇವ್ರನ್ನ ಕೊಂದೇ ಕೊಲ್ತೇನೆ, ಇವ್ರಿಗೆ ಹಾಗೆ ಹಿಂಸೆ ಮಾಡ್ತೇನೆ, ಹೀಗೆ ಹಿಂಸೆ ಮಾಡ್ತೇನೆ, ಆ ದ್ವೇಷವೂ ಇರಬಾರ್ದು. ಮತ್ತೆ ಕರ್ಮದ ಚಿಂತೆ, ಫಲದ ಚಿಂತೆ ಇರಬಾರ್ದು. ಈ ಯುದ್ಧ ಮಾಡಿದ್ರೆ ನಾನ್ ಬದುಕ್ತೀನ, ಅವ್ರು ಬದುಕ್ತಾರ, ಅಥವಾ ನಾನು ಯುದ್ಧ ಮಾಡಿದ್ರೆ ನನ್ಗೆ ರಾಜಯೋಗ ಸಿಗತ್ತಾ ಇಲ್ವಾ, ಈ ರೀತಿಯ ಯಾವುದೇ ಭಾವನೆ ಇಲ್ಲದೆ ನಿರ್ಭಾವುಕನಾಗಿ ನಿರ್ಲಿಪ್ತನಾಗಿ ನಿನ್ನ ಕರ್ಮ ಮಾಡು ಅಂತಾನೆ ಅವನು ಹೇಳ್ತಾನೆ. ಅಂದ್ರೆ ಇದನ್ನ ನೀವು ಯಾವ್ದಕ್ಕೆ ಹೋಲಿಸಬಹುದು ಅಂದ್ರೆ, ನಮ್ಮ ಕರ್ಮಗಳನ್ನು ಮಾಡೋದಕ್ಕೆ ಅನಿವಾರ್ಯವಾಗುವಾಗ ನಮ್ಮ ಕರ್ಮ ನಾವು ಮಾಡ್ಲೇಬೇಕು ಅನ್ನೋದು.
ಹೌದು, ಹಿಂಸೆ ಎಲ್ಲ ಹೇಳ್ತೀವಿ. ಆದ್ರೆ ಇದನ್ನೊಂದು ನಾವು ವೈದ್ಯರ ಚಿಕಿತ್ಸೆಗೆ ಹೋಲಿಸಬಹುದು, ಆಪರೇಷನ್ಗೆ. ಈಗ ಒಬ್ಬ ಪೇಷಂಟ್ ಇರ್ತಾನೆ, ಅವನಿಗೆ ಇಂತಹ ಆಪರೇಷನ್ ಮೇಜರ್ ಮಾಡಿದ್ರೆ ಮಾತ್ರ ಅವನು ಬದುಕ್ತಾನೆ ಅಂತ ಆದಾಗ ವೈದ್ಯರು ಅಯ್ಯೋ ಇವನಿಗೆ ಕೊಯ್ದ್ರೆ ರಕ್ತ ಬರುತ್ತೆ, ಗಾಯ ಆಗತ್ತೆ, ನೋವು ಅನುಭವಿಸ್ತಾನ ಆಮೇಲೆ ಅಂತ ಚಿಕಿತ್ಸೆ ಕೊಡದೆ ಇರಕ್ಕಾಗತ್ತಾ? ಇಲ್ಲ. ಪೇಷಂಟ್ ಕೂಡ ಅಯ್ಯೋ ನನ್ಗೆ ಆಪರೇಷನ್ ಆದ್ರೆ ನಾ ಸತ್ತೋಗ್ಬಿಡ್ತೀನೋ ಏನೋ ಅಂತ ಚಿಕಿತ್ಸೆಗೊಳಗಾಗದೆ ಇರಕ್ಕಾಗತ್ತಾ? ಇಲ್ಲ. ಹೀಗಿರುವಾಗ ಅಲ್ಲಿ ಇಬ್ರು ಅವರವರ ಧರ್ಮ, ಚಿಕಿತ್ಸೆಗೊಳಗಾಗುದು ಪೇಷಂಟ್ ನ ಧರ್ಮ, ಹಾಗೆ ವೈದ್ಯ ಚಿಕಿತ್ಸೆ ಕೊಡುದು ಅವನ ಧರ್ಮ. ಹಾಗಿರುವಾಗ ಇದನ್ನು ಆ ಧರ್ಮವನ್ನು ಪಾಲಿಸು ಅನ್ನೋದು ವೈದ್ಯನಿಗೆ ಕೃಷ್ಣ ಹೇಳುವ ಉಪದೇಶ ಅಂತ ಅನ್ಕೋಬಹುದು. ಅದನ್ನ ನಮಗೂ ಅಳವಡಿಸ್ಕೊಳ್ಬಹುದು. ಹಾಗಿರುವಾಗ ಆದ್ರೆ ವೈದ್ಯರಲ್ಲಿ ಯಾವುದೋ ಪೂರ್ವಾಗ್ರಹ ಪೀಡಿತರಾಗಿ ಪೇಷಂಟ್ ಅವರ ಏನೋ ಅನ್ಯಾಯ ಮಾಡಿದಾನೆ ಅನ್ನೋ ದ್ವೇಷ ಭಾವನೆಯಲ್ಲಿ ನೋಡಿದಾಗ ಇವನಿಗೆ ಇಲ್ಲೇ ಕೊಯ್ದು ಇಲ್ಲೇ ಇದ್ ಮಾಡ್ತೇನೆ ಅಂದ್ರೆ ಅದು ಪಾಪ ಬರುತ್ತೆ. ಆ ರೀತಿ ಇಟ್ಕೊಂಡು ಮಾಡಬಾರ್ದು ಅನ್ನೋ ಒಂದು ಸಂದೇಶ ನಮ್ಮ ಮನಸ್ಸಿನಲ್ಲಿ, ನಾವು ಯಾವುದೇ ಕರ್ಮ ಮಾಡುವ ಕರ್ಮದಲ್ಲಿ ದ್ವೇಷ ಭಾವವಿದೆಯೇ ಅಥವಾ ಮೋಹ ತುಂಬಿಕೊಂಡಿದೆಯೇ ಅಥವಾ ಸ್ವಾರ್ಥವಿದೆ ಅಂತ ನೋಡ್ಕೊಂಡು ಮಾಡ್ಬೇಕು ಅನ್ನೋ ಸಂದೇಶವನ್ನು ಅವನು ನಮ್ಗೆ ಅಲ್ಲಿ ಕೊಡ್ತಾ ಇದ್ದಾನೆ. ಇನ್ನು ಗೀತೋಪದೇಶ ಪ್ರಾಜ್ಞರ ಹಿಂದೆ ಹಿಡಿದು ಜನಸಾಮಾನ್ಯರಿಗೆ ಒಂದು ಅಗತ್ಯವಾಗಿ ನೀಡುವ ಸಂದೇಶ ಆಗಿದೆ. ಯಾರಿಗೆ ಎಷ್ಟು ಹಿಡಿದುಕೊಳ್ಳಿಕ್ ಸಾಮರ್ಥ್ಯವಿದೆಯೋ ಅಷ್ಟನ್ನು ನಾವು ಪಡ್ಕೊಳ್ಬಹುದು. ಸಾಮಾನ್ಯರಿಗೆ ಸಂದೇಶ ಇದು, ಪ್ರಾಜ್ಞರಿಗೆ ಅದು. ಆದ್ರೆ ಆ ಸ್ತರಕ್ಕೆ ನಾವು ಹೋಗುವಾಗ ಕೆಳಗಿನಿಂದನೇ ಮೇಲಕ್ಕೆ ಹೋಗ್ಬೇಕಾಗತ್ತೆ. ಹೀಗಾಗಿ ನಮ್ಮ ಸಾಧನೆಯ ಹಂತಗಳನ್ನು ನಾವೇ ಗುರುತಿಸ್ಕೊಂಡು ನಮ್ಮ ಮನಸ್ಸಿಗೆ ಏನು ನಾವು ಸ್ವೀಕರಣೆ ಮಾಡ್ಕೊಳ್ತಾ ಹೋಗ್ತೇವೆ ಆ ಪಾತ್ರ ಹಿಕ್ಕೊಳ್ತಾ ಹೋಗತ್ತೆ. ಬೆಲೂನಿಗೆ ಗಾಳಿ ಹಾಕಿದಾಗ ಉಬ್ಕೊಂಡು ಹೋಗಿ ಅದು ಒಂದ್ ಕಡೆ ಟಪ್ಪಾಗತ್ತೆ. ಆದ್ರೆ ಮನಸ್ಸು ಬೆಲೂನ್ ಅಲ್ಲ. ಅದು ನಾವು ಎಷ್ಟು ತುಂಬಿಕೊಳ್ತೀವೋ, ಎಷ್ಟು ಅದರಲ್ಲಿ ಹಾಕೊಳ್ತಾ ಹೋಗ್ತೀವೋ ಅಷ್ಟಷ್ಟು ಅದು ತನ್ನ ಪಾತ್ರವನ್ನು ಹಿಗ್ಗಿಸ್ಕೊಳ್ತಾ ಹೋಗತ್ತೆ. ಏನನ್ನು ತುಂಬಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಅಂದ್ರೆ ನೆಗೆಟಿವ್ ಅನ್ನು, ಋಣಾತ್ಮಕತೆಯನ್ನೇ ತುಂಬಿಕೊಳ್ತೀವೋ, ಧನಾತ್ಮಕತೆಯಿಂದ ಅದನ್ನು ತುಂಬಿಸ್ಕೊಳ್ತಾ ಹೋಗ್ತೀವೋ ಅನ್ನೋದ್ರ ಮೇಲೆ. ಗೀತಾ ಸಂದೇಶವು ಹಾಗೆ. ಅದೆಲ್ಲ ಮೋಕ್ಷ ಬೇಕು ಅನ್ನೋರಿಗೆ, ಅದೆಲ್ಲ ದೊಡ್ಡ ವಿದ್ವಾಂಸರಿಗೆ, ನಮ್ಮಂತವರಿಗೆಲ್ಲ ಅದು ಅರ್ಥ ಆಗಲ್ಲ, ನಮಗದು ಬೇಡ ಅನ್ನೋದು ಬಹಳ ತಪ್ಪು. ಅದು ಬೇಕಾಗಿರೋದು ಈ ಒಂದು ಕಾಲಘಟ್ಟಲ್ಲಂತೂ ನಮ್ಗೆ, ನಮ್ಮ ಮಕ್ಕಳಿಗೆ ಯಾವ ರೀತಿ ಅದು ಬೇಕು ಅನ್ನೋದಕ್ಕೆ ನಾನು ಈಗ ಶ್ಲೋಕಗಳನ್ನು ಕೊಡ್ತಾನೆ ಇದ್ದೇನೆ ಉದಾಹರಣೆ. ಅಂತಹ ಅನೇಕ ಅನಾರೋಗ್ಯ ಮೊಗೆದಷ್ಟು ಹೊಸ ಹೊಳವನ್ನು ಕೊಡುವ ಸಂದೇಶಗಳನ್ನು ಕೃಷ್ಣ ಆ ಒಂದು ಗೀತಾ ಪಾನದಲ್ಲಿ ನಮ್ಗೆ ನೀಡಿದ್ದಾನೆ. ಅದನ್ನ ನಾವು ಅರಿತುಕೊಂಡು ಧ್ಯಾನಿಸ್ತಾ ನಮ್ಮ ಮಕ್ಕಳಿಗೂ ಚಿಕ್ಕಂದಿನಿಂದ, ನಾನು ಯಾಕೆ ಮತ್ತೆ ಚಿಕ್ಕಂದಿನಿಂದ ಹೇಳ್ತಾ ಇದ್ದೇನೆ ಅಂದ್ರೆ, ನೀವು ಗಿಡಗಳನ್ನು ಬೆಳೆಸಿ ಫಲ ಪಡೆಯುವುದು ಬೀಜ ಹಾಕಿ ನೀರ್ ಹಾಕದಾಗ್ಲೆ. ಈಗ ನೀವು ಚಿಕ್ಕಂದಿನ ಅವನು ಆಡೋ ವಯಸ್ಸು, ಅವನಿಗೆ ಅರ್ಥ ಆಗಲ್ಲ, ಅಥವಾ ಈ ಕಾಲಘಟ್ಟದಲ್ಲಿ ಇದೇ ಗೇಮ್ಸ್ ಇದೆ, ಎಲ್ಲ ಬೇಕು. ಆ ಕಾಲಘಟ್ಟಕ್ಕೆ ಏನ್ ಬೇಕು ಎಲ್ಲ ಬೇಕು. ಊಟಕ್ಕೆ ತಕ್ಕ ಉಪ್ಪು, ಉಪ್ಪಿನಕಾಯಿ, ಹಾಗೆ ಯಾವುದು ಅತಿ ಮುಖ್ಯವಾದ ಆಹಾರ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ರೆ, ನಾಳೆ ದಿನ ಟೀನೇಜಿಗೆ ಬಂದಾಗ ಆ ಮಕ್ಕಳು ಒತ್ತಡದಲ್ಲಿದ್ದು ಏನು ಅವಘಡ ಮಾಡ್ಕೊಳ್ಳೋದು ತಪ್ಪತ್ತೆ. ಅವರ ಒತ್ತಡ ನೋಡಿ ಟೆನ್ಷನ್ ಅಲ್ಲಿ ನಾವಿರೋದು ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ. ನಂದೇ ಅನುಭವದಲ್ಲೇ ನಾನು ಇದನ್ನ ಹೇಳ್ತಾ ಇದ್ದೀನಿ. ಆ ರೀತಿಯಲ್ಲಿ ಈಗ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತತ್ವೋತಿಷ್ಠ ಪರಂತಪ್ಪ, ಈ ಮನೋ ದೌರ್ಬಲ್ಯ ಬಿಟ್ಟು ಎದ್ದೇಳಪ್ಪ ಅಂತ ಅವನು ಹೇಳ್ತಾನಲ್ಲ, ಇದನ್ನ ನಾವು ಟೀನೇಜ್ ಯುವಕರಲ್ಲಿ ಹೆಚ್ಚು ತುಂಬಬೇಕು. ಬಾಲ್ಯದಿಂದ ತರ್ಲಿಕ್ಕೆ ಆಗ್ಲಿಲ್ಲ ಅಂದ್ರು ಈಗ ಒಂದು 8-9ನೇ ಕ್ಲಾಸಿಗೆ ಬರ್ತಾ ಇರೋರು ಅಥವಾ ಈಗ ಹದಿವಯಸ್ಸಲ್ಲಿ ತುಂಬಾ ಕುಗ್ಗಿರೋರಿಗೆ ಇದನ್ನ ಹೇಳ್ಬೋದು, ನಾವು ಹೇಳ್ತಾ ಹೋಗ್ಬೋದು. ಈಗ ನೋಡಿ, ನಮ್ಮ ಮಕ್ಕಳೆಲ್ಲ ಪ್ರಿವಿಲೇಜ್ಡ್ ಅಂತ ಹೇಳ್ಬೋದು. ಪ್ರಿವಿಲೇಜ್ಡ್ ಅಂತಂದ್ರೆ ಎಲ್ಲಾ ಸೌಕರ್ಯಗಳನ್ನು ನೋಡ್ತಾ ಬೆಳೆದವರು. ನನ್ನ ಅಜ್ಜ ಏನ್ ಹೇಳ್ತಿದ್ರು, ಕಾಲಿಗೆ ಚಪ್ಪಲ್ ಇಲ್ದೆ ನಡೀತಿದ್ದೆ, ಕಿಲೋಮೀಟರ್ ಗಟ್ಟಲೆ ನಡೆದೋಗ್ತಿದ್ದೆ, ಮುಳ್ ಚುಚ್ಚಿದ್ರೆ ತೆಕ್ಕೊಂಡು ಹೋಗ್ತಿದ್ದೆ, ಒಂದು ಊಟಕ್ಕೂ ಗತಿ ಇಲ್ದ ಬಡತನ ಇತ್ತು. ನನ್ನ ಅಪ್ಪ ಹೇಳಿದ್ರು, ಚಪ್ಪಲ್ ಅಂತೂ ಸಿಗ್ತಾ ಇತ್ತು, ಆದ್ರೆ ವರ್ಷಕ್ಕೆ 2 ಬಟ್ಟೆ ಇರ್ತಿತ್ತು, ಬೆಳಿಗ್ಗೆ ಅನ್ನ ಮಾಡಿದ್ದೆ, ಸಂಜೆ ತಿಂತಿದ್ವಿ, ಮಧ್ಯಾಹ್ನಕ್ಕೆ ದೋಸೆ ಅದನ್ನೇ ತಿಂತಿದ್ವಿ. ಇದನ್ನ ಹೇಳ್ತಾ ಬಂದ್ರು. ನಾವು ಅದಕ್ಕಿಂತ ತುಂಬಾ ಸ್ವಲ್ಪ ಬೇರೆ ಒಳ್ಳೆ ರೀತಿಯ 3 ಹೊತ್ತು ಒಳ್ಳೆ ರೀತಿಯ ಊಟ ಎಲ್ಲ ನೋಡ್ತಾರೆ. ನಮ್ಮ ಮಕ್ಕಳಿಗೆ ಅವ್ರಿಗೆ ಕೇಳಿದ್ದು ಸಿಗ್ತಾ ಹೋಯ್ತು. ಈ ವಿಜ್ಞಾನ ಅವರ ಕೈ ಬೆರಳಿಗೆ ಬಂತು. ಅವರು ಒತ್ತಿದ್ರೆ ಎಲ್ಲಾ ಮಾಹಿತಿ ಅವ್ರ ಹತ್ರ ಬರುತ್ತೆ. ಬರೋ ಮಾಹಿತಿಯಲ್ಲಿ ಕೆಟ್ಟದ್ಯಾವ್ದು, ಒಳ್ಳೇದ್ಯಾವ್ದು, ಯಾವ್ದನ್ನ ನಾವು ಅಳಿಸ್ಕೊಂಡ್ರೆ ನಮ್ ಬದುಕು ಸಹನೀಯ ಆಗತ್ತೆ, ಸುಲಭವಾಗತ್ತೆ ಅನ್ನೋದನ್ನ ಅವರಿಗೆ ಅರಿವಿರಲ್ಲ. ಆ ಅರಿವು ಅವರಲ್ಲಿ ಪ್ರಜ್ಞೆ ಮೂಡ್ಬೇಕು, ಅವರಿಗೆ ಮೂಡ್ಬೇಕು. ಪ್ರತಿ ಹಂತದಲ್ಲೂ ನಾವು ಮಕ್ಕಳು ತಂದೆ ತಾಯಿ ಹೋಗಿ ಇದು ತಪ್ಪಪ್ಪ, ಇದು ಮಾಡ್ಬೇಡ ಅಂತ ಹೇಳೋ ಸ್ಥಿತಿಯಲ್ಲಿ ಇರಲ್ಲ. ಆ ಅರಿವು ಟೀನೇಜ್ ಹೊತ್ತಿಗೆ ಅವರಿಗೆ ಬರ್ಬೇಕು ಅಂದ್ರೆ ಎಳವೆಯಿಂದ ನಾವು ಅವರಿಗೆ ಯಾವ ರೀತಿಯ ಸಂದೇಶ ಮೌಲ್ಯ ನಾವು ಬದುಕಿ ಅವರಿಗೆ ತೋರಿಸ್ತೇವೋ, ಅವ್ರಿಗೆ ಹೇಳ್ತಾ ಹೋಗ್ತೇವೋ, ಅದರಿಂದಾಗಿ ಅವರೆಲ್ಲ ಪ್ರಜ್ಞೆ ಬೆಳೀತಾ ಹೋಗುತ್ತೆ. ಅದಕ್ಕೋಸ್ಕರನೇ ನಾನು ಹೇಳೋದು, ಕ್ಷುದ್ರಂ ಹೃದಯ ದೌರ್ಬಲ್ಯಂ ಅನ್ನೋದನ್ನ ನಾವು ಇಷ್ಟು ಚಿಕ್ಕ ಕಾಲಿಗೆ ಪೆಟ್ಟೆ, ಇದಕ್ಕೆಲ್ಲ ಏನು ತೊಂದರೆ ಆಗಲ್ಲ ಅಂತ, ಆ ರೀತಿಯ ಮಾರ್ಕ್ಸ್ ಕಮ್ಮಿ ಬಂತು, ಪರವಾಗಿಲ್ಲ, ನೆಕ್ಸ್ಟ್ ಪ್ರಯತ್ನ ಮಾಡು, ಪ್ರಯತ್ನದಿಂದ ಫಲ ಸಿಗ್ತಾ ಹೋಗುತ್ತೆ. ಈ ರೀತಿಯ ಒಂದು
ಧನಾತ್ಮಕ ಬೆಂಬಲ ಕೊಡೋದ್ರ ಮೂಲಕ ಕೃಷ್ಣನ ಸಂದೇಶ ಹೀಗಿದೆ ನೋಡು, ಕೃಷ್ಣನ ಸಂದೇಶ ಏನಿದೆ ಗೊತ್ತಾ, ಈ ರೀತಿ ಇದೆ ಅಂತ ಅವ್ರ ಹತ್ರ ಹೇಳ್ತಾ ಹೋಗ್ತಾ ಇರೋದ್ರಿಂದ ಅವರ ಆಕರ್ಷರಾಗ್ತಾರೆ. ಆವಾಗ ಆ ಮೂಲಕ ಅವರಲ್ಲಿ ಒಂದು ಧನಾತ್ಮಕ ಬೆಳವಣಿಗೆಯನ್ನು ತರಬೇಕು. ಇದು ಈಗ ನಾವು ಎಷ್ಟೋ ಸಲ ನಾವು ಯೋಚನೆ, ಮಕ್ಕಳೀಗ ಈಗಿನ ಕಾಲದಲ್ಲಂತೂ ಮಾರ್ಕ್ಸ್ ಕಮ್ಮಿ ಬಂದಿಲ್ಲ, ಮಾರ್ಕ್ಸ್ ನಮ್ಗೆ ಬೇಕಾದಷ್ಟು ಸಿಕ್ಕಿಲ್ಲ, ಆ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕಿಲ್ಲ, ಇಂಥ ಆಫೀಸಲ್ಲಿ ನಂಗೆ ಜಾಬ್ ಸಿಕ್ಕಿಲ್ಲ, ಕ್ಷುಲ್ಲಕ ಕಾರಣಗಳಿಗೆ ಕೊರಿಯನ್ ಗೇಮ್ ಅಂತ ಒಂದು ಹೊಸ್ತು ಪೀಡೆ ಬಂದಿದೆ, ಅದನ್ನ ಆಡಕ್ಕೆ ಮೊಬೈಲ್ ಕೊಟ್ಟಿಲ್ಲ ಅಪ್ಪ ಅಮ್ಮ ಅಂತ, ಅಥವಾ ಅದ ಆಡ್ತಾ ಆಡ್ತಾ ಅದು ಕೊಡುವ ಭೀಕರ ಹಂತಗಳನ್ನು ದಾಟಿ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಯುವಕರಲ್ಲಿ ಈ ಒಂದು ಮಟ್ಟಕ್ಕೆ ಹೋಗೋಕೆ ಕಾರಣ ಅವರ ಮಾನಸಿಕ ಕ್ಷಮತೆ ಮತ್ತು ದೌರ್ಬಲ್ಯ ಹೆಚ್ಚಾಗಿರೋದು ಅನ್ನೋದು ವಿಜ್ಞಾನವೂ ಈಗ ಸರ್ವೆ ಮಾಡಿ ಹೇಳ್ತಾನೆ ಇದೆ. ಇದು ಈ ಒಂದು ಡಿಜಿಟಲ್ ಯುಗದ ಇದು ವರವೂ ಹೌದು, ಶಾಪವೂ ಹೌದು. ನಮ್ಗೆ ಮಾಹಿತಿಯು ತುಂಬಾ ಒಳ್ಳೆ ಬೇಗ ಶೀಘ್ರವಾಗಿ ಸಿಗತ್ತೆ, ಅದರ ಜೊತೆ ಬೇಡದ ಮಾಹಿತಿಯು ಅಷ್ಟೇ ವೇಗವಾಗಿ ನಮ್ಮನ್ನು ತಲುಪ್ತಾ ಇದೆ. ಯಾವ್ದನ್ನ ಒಳಗ್ ಬಿಟ್ಕೊಳ್ಬೇಕು, ಯಾವ್ದನ್ನ ಬದಿಗ್ ಸರಿಸ್ಬೇಕು ಅನ್ನೋ ಪ್ರಜ್ಞೆ ಅರಿವು ನಮ್ಮಲ್ಲಿ ಮೊದ್ಲಿರ್ಬೇಕು ಮಕ್ಳಿಗೆ ಹೇಳುವಾಗ. ಅದ್ರ ಜೊತೆ ಮಕ್ಳಿಗೂ ತಿಳಿಸ್ತಾ ಹೋಗ್ಬೇಕು. ಅದಕ್ಕೆ ಈ ಸಂದೇಶ ಹೇಳತ್ತೆ, ನಿನ್ಗೆ ಈ ಮನೋದೌರ್ಬಲ್ಯ ಕಾರಣ ಏನು ಅನ್ನೋದನ್ನ ಅರ್ಥ ಮಾಡ್ಕೋ, ಅದನ್ನ ಬಿಟ್ಟು ನೀನು ಮೇಲೆ ಹೇಳುವಂತ. ಇನ್ನು ಈ ಸ್ಟ್ರೆಸ್ ಮತ್ತೆ ಒತ್ತಡ, ಇದಕ್ಕೂ ಸಹ ಗೀತೆ ಇದು ಒಂದು ಇದೇ ಸಂದೇಶ ನಾನು ಹೇಳ್ತಾ ಇರೋದು. ಅಂದ್ರೆ ಮಂತ್ರ ಉಚ್ಚಾರಣೆಯಿಂದ ನಮ್ಮಲ್ಲಿ ಆಗುವ ಒಂದು ಪ್ರಭಾವಳಿ ಇದೆಯಲ್ಲ, ಅದು ಒಳಗಡೆಯಿಂದ ಉದ್ದೀಪನಗೊಳ್ಳೋದು. ಅದು ನಿಮ್ಗೆ ವಿಜ್ಞಾನವೂ ಈಗ ಹೌದು ಅಂತ ಹೇಳ್ತಾ ಇದೆ. ಅಂದ್ರೆ ನೀವು ಮಂತ್ರ ಉಚ್ಚಾರಣೆ ಬಾಯಿಂದ ಏನ್ ಹೇಳ್ತಾ ಹೋಗ್ತೀರಾ, ಏನ್ ಅದನ್ನೇ ಮನನ ಮಾಡ್ತಾ ಹೋಗ್ತೀರಾ, ಆವಾಗ ಕೆಟ್ಟದ್ದು ನಿಮ್ಮನ್ನು ಹೆಚ್ಚು ತಾಗೋಕೆ ಹೋಗಲ್ಲ. ಅದೊಂಥರ ನಿಮ್ದು ಪ್ರೊಟೆಕ್ಟಿವ್ ಶೀಲ್ಡ್ ಆಗಿ ಮಾಡಿಕೊಳ್ಳುತ್ತೆ. ಇದು ನಮ್ಮಲ್ಲೂ ಆಗ್ಬೇಕು, ನಮ್ಮ ಮಕ್ಕಳಲ್ಲೂ. ಈ ಕಾರಣಕ್ಕೆ ಗೀತೆಯ ಒಂದು ಶ್ಲೋಕಗಳನ್ನು ಹೇಳ್ತಾ, ಅದರ ಅರ್ಥವನ್ನು ಹೇಳ್ತಾ, ಹೇಗೆ ನೀನು ಅಳವಡಿಸ್ಕೊಳ್ಬಹುದು ಅಂತ ಮಕ್ಕಳಿಗೂ ಹೇಳ್ತಾ ಹೇಳ್ತಾ ನಾವು ಮಾಡ್ತಾ ಹೋದ್ರೆ ಆ ಮನೆಯಲ್ಲಿ ಆ ವಾತಾವರಣವು ಅಂಥದೇ ಬೆಳೀತಾ ಹೋಗುತ್ತೆ. ಅಂದ್ರೆ ಈಗ ಮಕ್ಕಳು ಪರೀಕ್ಷೆ ಬರೀಲಿಕ್ಕೆ ತುಂಬಾ ಹಾರ್ಡ್ ವರ್ಕ್ ಮಾಡೋದು ಹೌದು, ನನ್ಗೆ ಇಂತ ಮಾರ್ಕ್ ಬರ್ಬೇಕು ಅಂತ ಇಟ್ಕೊಳ್ಳೋದು ಸರಿಯೇ, ತಪ್ಪಲ್ಲ. ಆದ್ರೆ ಆ ಮಾರ್ಕೇ ಬರ್ಬೇಕು, ಅಷ್ಟೇ ಬರ್ಬೇಕು ಅಂತ ಅಪ್ಪ ಅಮ್ಮನು ಹೇಳೋದು, ಅವರೇ ಅದೇ ಗುರಿ ಫಲವನ್ನೇ ಇಟ್ಕೊಂಡು ಹೋಗ್ತಾ ಇದ್ರೆ ಒತ್ತಡ ನಮ್ಮ ಮನಸ್ಸು ಬರುತ್ತೆ. ಅದು ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡೋದು, ನಾಳೆ ಅದು ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡೋದು ಅಂತ. ಅಯ್ಯೋ ನನ್ ಮಗನಿಗೆ ಆ ಸೀಟ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡೋದು, ಇಲ್ಲಿ ಮದ್ವೆ ಆಗಿಲ್ಲ ಅಂದ್ರೆ ಏನ್ ಮಾಡೋದು, ಇಲ್ಲಿ ಆಫೀಸಲ್ಲಿ ಸಿಕ್ಕಿಲ್ಲ. ಈ ಒತ್ತಡ ಫಲದ ಚಿಂತೆಯಲ್ಲೇ ಇರ್ತಾ ನಮ್ಮಲ್ಲಿ ಆ ಕೆಲಸ ಮಾಡಕ್ಕಾಗಲ್ಲ. ಈಗ ನಿಮ್ಗೆ ನೋಡಿ, ತುಂಬಾ ಸ್ಟ್ರೆಸ್ ಆದ್ರೆ ಮಾಡೋ ಕೆಲ್ಸವೂ ಮಾಡಕ್ಕಾಗಲ್ಲ, ಅಡಿಗೆನೂ ಅತ್ಲಾಗಿತ್ಲಾಗತ್ತೆ ಒತ್ತಡದಲ್ಲಿದ್ರೆ. ಹಾಗಾಗಿ ಕೃಷ್ಣ ಹೇಳ್ತಾನೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲತೆಯು, ಕರ್ಮದ ಫಲವನ್ನೇ ಬಿಡು, ನೀ ಕರ್ಮ ಮಾಡು, ಆದ್ರೆ ಅದರ ಫಲದ ಚಿಂತನೆಯನ್ನೇ ಬಿಡುವಂತ. ಅದಕ್ಕೆ ಒತ್ತಿ ಹೇಳ್ತಾನೆ, ಫಲ ನೀನ್ ಯಾಕೆ ಚಿಂತೆ ಮಾಡ್ತೀಯ, ಅದು ಮುಂದೆ ನಿನ್ನ ಕರ್ಮಕ್ಕೆ ತಕ್ಕಂತೆ ಸಿಗೋದು, ಅದರ ಚಿಂತೆ ನೀನು ನನಗೆ ಬಿಡು, ಆಮೇಲೆ ನೋಡ್ಕೊ. ಈಗ ಏನ್ ಕೆಲ್ಸ, ಅಡಿಗೆ ಮಾಡೋದು. ಊಟ ಮಾಡಿದವ್ರು ಚೆನ್ನಾಗಿದೆಯೋ ಇಲ್ಲೋ ಹೇಳ್ತಾರೇನೋ, ಹೊಗಳ್ತಾರೋ ಇಲ್ಲೋ ಏನೋ ಹೇಳ್ಕೊಂಡೆ ಅಡಿಗೆ ಮಾಡಕ್ ಹೋದ್ರೆ ಹಾಳಾಗೋದೇ ಅದು. ಆಮೇಲೆ ಟೆನ್ಷನ್ ಇದ್ರಲ್ಲಿ. ಅದ್ ಬಿಟ್ಟು ನಾನ್ ಚೆನ್ನಾಗಿ ಅಡಿಗೆ ಮಾಡ್ತೀನಿ, ಅವ್ರಿಗೆ ಚೆನ್ನಾಗಿ ಬಡಿಸ್ತೀನಿ ಅಂತ ಇಟ್ಕೊಂಡಿದ್ರೆ ಅದು ಚೆನ್ನಾಗೇ ಹೋಗತ್ತೆ, ಚೆನ್ನಾಗೂ ಇರತ್ತೆ. ಏನಿದ್ರು ನಾವು ಒತ್ತಡದಲ್ಲಿ ಕೆಲಸ ಮಾಡಿ ಅಧ್ವಾನ ಮಾಡ್ಕೊಳ್ಳೋದಿಲ್ಲ. ಅದನ್ನೇ ಅವನು ಹೇಳ್ತಾನೆ, ಕರ್ಮದ ಮಾಡ್ತಾ ಹೋಗು, ಫಲವನ್ನು ಯೋಚನೆ ಮಾಡ್ಬೇಡ. ಅದ್ರ ಜೊತೆಗೆ ಇನ್ನೊಂದು ಹೇಳ್ತಾನೆ, ಸ್ಥಿತಪ್ರಜ್ಞನಾಗಿರೋದನ್ನು ಕಲಿ ಅಂತ. ನೀನು ಮಾಡಿದ ಕರ್ಮಕ್ಕೆ ಈ ಫಲ ಸಿಕ್ಕಿದೆ, ಈ ಮಾರ್ಕ್ ಸಿಕ್ಕಿದೆ, ಅದನ್ನ ಸ್ವೀಕರಿಸು. ಮುಂದಿನ ಸಲ ಮತ್ತೂ ಚೆನ್ನಾಗಿರುವ ಫಲ ಸಿಗ್ಬೋದು, ನಾನು ಮತ್ತೂ ಚೆನ್ನಾಗಿ ಪ್ರಯತ್ನ ಮಾಡ್ತೇನೆ. ಈ ಒಂದು ಸಮಚಿತ್ತತೆಯನ್ನು ಬೆಳೆಸಿಕೋ ಅಂತ ಅರ್ಜುನನಿಗೆ ಹೇಳುವಾಗ ಅದು ನಮಗೂ ಕೂಡ, ಅಯ್ಯೋ ನಾನು ಇಷ್ಟು ಕಷ್ಟಪಟ್ಟು ಮಾಡಿದೆ ಆದ್ರೆ ನಂಗೆ ಈ ಫಲ ಸಿಕ್ಕಿಲ್ಲ, ನಾನ್ ಮಾಡೇನ್ ಪ್ರಯೋಜನ. ಹೀಗೆ ಇದ್ರೆ ಮಾಡೋ ಕರ್ಮನೂ ನಾವು ಮುಂದೆ ಮಾಡಲ್ಲ, ಫಲ ಈಗ ಸಿಕ್ಕಿರೋದಷ್ಟು ಸಿಗಲ್ಲ. ಇದನ್ ಮಕ್ಳಿಗೆ ಹೇಳ್ಬೇಕು. ಈಗ ನಿಂಗೆ 90 ಬಂತ, 80 ಬಂತ, 70 ಬಂತ, ಪರವಾಗಿಲ್ಲ, ಇಷ್ಟು ಕಷ್ಟಪಟ್ಟಿದೀಯಾ, ಇಷ್ಟಾರು ಸಿಕ್ಕಿದೆ, ಮುಂದೆ ಇನ್ನೂ ನಿಂಗೆ ಸಿಗ್ಬಹುದು, ಅಥವಾ ಇನ್ಯಾದ್ರಲ್ಲೂ ನಿಂಗೆ ಮತ್ತೂ ಚೆನ್ನಾಗಿರೋದು ಸಿಗ್ಬಹುದು ಅನ್ನೋದನ್ನ ನಾವು ಅವ್ರಿಗೆ ಹೇಳ್ಬೇಕು. ಹೊರತು ಇಷ್ಟೇ ತೆಗ್ದ್ಯಾ ನೋಡು, ಇಷ್ಟ ಮಾಡಿ ಇಷ್ಟೇ ಪ್ರಯೋಜನನಾ, ಈ ರೀತಿಯ ಒಂದು ಫಲಕ್ಕೆ ಪಾಯಿಂಟ್ ಔಟ್ ಇಟ್ಕೊಂಡು ನಾವು ಹೆತ್ತವರು ಮಾತಾಡಿದ್ರೆ ಅದೇ ಪರಿಣಾಮ ಮಕ್ಕಳಲ್ಲೂ ಮನೆ ಮಾಡುತ್ತೆ, ಅವರಲ್ಲೂ ಅದು ಒಂಥರ ಒತ್ತಡಗಳನ್ನು ಇದ್ ಮಾಡ್ತಾ. ಹಾಗಾಗಿ ಕರ್ಮಣ್ಯವಾಧಿಕಾರಸ್ತೆ ಅನ್ನೋ ಶ್ಲೋಕದ ಸಂದೇಶವನ್ನ ನಾವು ಅಳವಡಿಸ್ಕೊಳ್ಬೇಕು, ನಮ್ಮ ಮಕ್ಕಳಿಗೂ ಅದನ್ನು ಕಲಿಸ್ತಾ ಹೋಗ್ಬೇಕು ಅಂತ ನಾನು ಹೇಳ್ತೀನಿ. ಅದನ್ನೇ ಅವನು ಹೇಳಿದ್ರು, ಸುಖೇ ದುಃಖೇ ಸಮಯ ಕೃತ್ವ ಲಾಭಾಲಾಭವು ಜಯಾಪಜಯವು. ಅಂದ್ರೆ ಎರಡನ್ನು, ಜಯ ಅಪಜಯ, ಸೋಲು ಗೆಲುವು ಸಮಚಿತ್ತತೆ ತೆಗೆದುಕೊಂಡ್ರೆ ನಮ್ಗೆ ಅದು ಬಾಧಿಸಲ್ಲ. ಅಯ್ಯೋ ಸೋತ್ಬಿಟ್ಟೆ, ಅಯ್ಯೋ ನಂಗೆ ಸಿಕ್ಬಿಡ್ತು, ಅಥವಾ ಓ ಗೆಲುವು ಸಿಕ್ಬಿಡ್ತು, ಇನ್ನೆಲ್ಲ ಗೆಲುವು ನಂದೇ ಅನ್ನೋ ಒಂದು ಹುಮ್ಮಸ್ಸಲ್ಲಿ ಇನ್ನೇನು ಅಡವಟ್ಟಾಗೋದು ತಪ್ಪತ್ತೆ ಅಂತ.
ಅದಕ್ಕೆ ಶ್ರೀಕೃಷ್ಣನನ್ನ ನಾವು ಹೇಳೋದು ಮನೋಕಾರಕ ಅಂತ. ಅಂದ್ರೆ ಮನೋಕಾರಕ ಅಂದ್ರೆ ಅವ್ನು ನಮ್ಮ ಮನಸ್ಸಲ್ಲಿ ಕುತ್ಕೊಂಡು ಕೆಲಸ ಮಾಡೋನು, ನಮ್ಮ ಮನಸ್ಸನ್ನು ವಿಕಸನ ಮಾಡೋನು. ಹಾಗಾಗಿ ಅವನು ನೀಲವರ್ಣ ಅಂತ ಹೇಳ್ತಾರೆ. ಅಂದ್ರೆ ನೀಲವರ್ಣ ಧ್ಯಾನದಲ್ಲಿ, ಕೆಲವರಾದ್ರೂ ಇದರಲ್ಲಿ ಧ್ಯಾನದಲ್ಲಿ ಇರ್ಬೋದು ಅನ್ಕೊಳ್ತೀನಿ. ಧ್ಯಾನದಲ್ಲಿ ಇರುವವರಿಗೆ ವಿವಿಧ ಹಂತಗಳ ಬಣ್ಣಗಳ ಅರಿವು, ಅದರ ಮಹತ್ವ ಅರ್ಥವಾಗಿ ಇರುತ್ತೆ. ಹಳದಿ, ಕೇಸರಿ, ಯಾವ ಯಾವ ಧ್ಯಾನ ಸ್ಥಿತಿಯಲ್ಲಿ ಯಾವ ಬಣ್ಣ ಬರುತ್ತೆ. ನಾನು ಧ್ಯಾನ ಚಿಕ್ಕ ಮಟ್ಟದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ, ಅದು ಬಂದೇ ಬರುತ್ತೆ. ಹಾಗಿರುವಾಗ ನೀಲವರ್ಣ ಅನಂತತೆ, ಅಗಾಧತೆ, ತುಂಬಾ ವಿಶಾಲವಾದ ಒಂದು ಇದಕ್ಕೆ ಸಂಕೇತ. ಆಕಾಶವು ನೀಲ ಅದಕ್ಕೆ. ಈ ನೀಲವರ್ಣ ಮನಸ್ಸಿನಲ್ಲಿ ಕೂತ್ಕೊಂಡು ನಿನ್ನ ಮನಸ್ಸಿನ ಸೀಮಿತ ಪರಿಮಿತಿಯನ್ನು ಇಷ್ಟೇ ಸಣ್ಣ ಮಾಡ್ಕೊಳ್ಬೇಡಪ್ಪ, ಅದನ್ನು ವಿಸ್ತರಿಸ್ತಾ ಹೋಗು, ಏನೇನು ಸಾಧ್ಯತೆಗಳು ಸಾಧ್ಯ ಇದೆ ಅಂತ ನೋಡ್ತಾ ಹೋಗು ಅಂತ ಅರ್ಜುನನಿಗೆ ಹೇಳ್ತಾ ನಮ್ಗೆ ಹೇಳ್ತಾ ಇದ್ದಾನೆ. ಅಲ್ಲಿ ಅರ್ಜುನ ಒಂದು ಸಾಂಕೇತಿಕ, ನಮ್ಮೆಲ್ಲರ ಪ್ರತೀಕ. ಅವನು ನರಶ್ರೇಷ್ಠ. ಯಾಕೆಂದ್ರೆ ನಾವೆಲ್ಲ ಸಾಮಾನ್ಯರಾದ್ರೆ ಅವನು ನರರಲ್ಲಿ ಉತ್ತಮ. ಅವನಿಗೆ ಹೇಳ್ತಾ, ಅವನೇ ಆ ಸ್ಥಿತಿಯಲ್ಲಿದ್ದಾನೆ, ಅವನಿಗೆ ಹೇಳ್ತಾ ಇದ್ದೇನೆ, ನೀವುಗಳು ಕೇಳಿಸ್ಕೊಳಪ್ಪ ಅಂತ ಭಗವದ್ಗೀತೆ ಹೇಳ್ತಾ ಇದ್ದೇನೆ. ಅದನ್ನ ನಾವು ಅಳವಡಿಸ್ಕೊಳ್ತಾ ಹೋದ್ರೆ ನಮ್ಗೆ ದುಃಖ ಆಗಲ್ಲ, ನಾವೆಲ್ಲ ಮೀರ್ ಬಿಡ್ತೀವಿ ಅಂತ ಖಂಡಿತ ಹೇಳಲ್ಲ. ಇದನ್ನೆಲ್ಲ ಅರಿತು ನಾನು ನನ್ನ ಬದುಕಲ್ಲಿ ಬಂದ ಎಷ್ಟೋ ಸವಾಲು ಬಂದಾಗೆಲ್ಲ, ಏನೇನು ಸಂಕಷ್ಟಗಳು ಬಂದಾಗೆಲ್ಲ ಕುಗ್ಗೋದಿದೆ, ಒತ್ತಡ ಆಗೋದಿದೆ, ಆಗಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ನನ್ ಸಂತಳಲ್ಲ, ಋಷಿಯೂ ಅಲ್ಲ. ಆದ್ರೆ ಮೊದ್ಲೆಲ್ಲ ನನ್ಗೆ ತುಂಬಾ ತೀವ್ರವಾಗಿ ತುಂಬಾ ದಿನಗಳ ಗಟ್ಲೆ ಕಾಡುವ ಒಂದು ಚಿಂತೆಗಳೆಲ್ಲ ಈಗ 1 ದಿನ, 2 ದಿನ, 3 ದಿನದಲ್ಲಿ ಹೋಗ್ತಾ ಇರ್ತವೆ. ಯಾಕೆಂದ್ರೆ ಅವನ ಸಂದೇಶ ಇದೆ ನನ್ ಜೊತೆ ಇರುವಾಗ. ನೀನೇ ಕಲ್ತಿದೀಯಾ, ಒಳಗಿಂದ ಧ್ವನಿ ಬರುತ್ತೆ ನನ್ಗೆ, ನೀನೇ ಹೇಳಿದೀಯಾ, ಇದೇ ಸಂದೇಶ ನಿಮ್ಗೆ ಗೊತ್ತಿದೆಯಲ್ಲ, ಮತ್ಯಾಕೆ ಈ ದುಃಖ, ಮತ್ಯಾಕೆ ಈ ಚಿಂತೆ ಅಂತ ಅದು ಹೇಳುವಾಗ ಅರ್ಧ ಅಲ್ಲಿ ಇಳಿದೋಗ್ಬಿಡತ್ತೆ. ಹೀಗಾಗಿ ಸಂದೇಶಗಳನ್ನು ನೀವು ಪಾಲಿಸ್ಕೊಳ್ಳೇಬೇಕು. ಇನ್ನೊಂದು ಶ್ಲೋಕ ನನ್ನ ಜೀವನದಲ್ಲಿ ಬಹಳ ಒಂದು ಹಿಡಿದು ನಿಲ್ಲೋದಂದ್ರೆ, ಉದ್ಧರೇದಾತ್ಮನಾತ್ಮಾನಂ ಆತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುವು ಆತ್ಮೈವ ರಿಪುರಾತ್ಮನಃ. ನಿನ್ನ ಉದ್ಧಾರವನ್ನು ನೀನೇ ಮಾಡಿಕೊಳ್ಳಬೇಕು. ನಮಗೆ ನಾವೇ ಶತ್ರು, ನಮಗೆ ನಾವೇ ಮಿತ್ರ. ನಮ್ಮ ಹವ್ಯಕದಲ್ಲಿ ಒಂದು ಗಾದೆ ಮಾತಿದೆ, ನಮಗ್ ನಾವು ಗ್ವಾಡೆಗ್ ಮಣ್ಣು ಅಂತ, ಗೊತ್ತಿರ್ಬೋದು ನಿಮ್ಗೆ. ಇದನ್ನೇ ಕೃಷ್ಣ ಚಂದ ಮಾಡಿ ಅರ್ಜುನನಿಗೆ ಹೇಳಿದಾನೆ. ನಮ್ಗೆ ಗೊತ್ತಿದೆ ಗಾದೆ, ಅರ್ಥನೂ ಹೇಳ್ತಿರ್ತೀವಿ, ಆದ್ರೆ ಅಳವಡಿಸ್ಕೊಳ್ಳೋಕೆ ಮರ್ತ ಹೋಗ್ಬಿಡತ್ತೆ ನಮ್ಗೆ. ಅಂದ್ರೆ ಅವನ್ ಹೇಳ್ತಾನೆ, ನಾವ್ ಏನ್ ಮಾಡ್ತೀವಿ, ನಮ್ಗೇನಾದ್ರು ಸಂಕಷ್ಟ ಬಂತು, ನನ್ಗೆ ಮಾರ್ಕ್ಸ್ ಕಮ್ಮಿ ಬಂತು ಅಂದ್ರೆ ಮಕ್ಳೇನ್ ಮಾಡ್ತಾರೆ, ಆ ಸರ್ ಸರಿ ಕಲ್ಸಿಲ್ಲ, ಟೀಚರ್ ಕಮ್ಮಿ ಕೊಟ್ರು, ಪಾರ್ಶಾಲಿಟಿ ಮಾಡ್ತಾರೆ. ಹೆತ್ತವ್ರ ಮೇಲೆ ಹಾಕೋದಿದ್ರೆ, ಈ ಕಾಲೇಜಿಗೆ ಹಾಕಿದ್ರೆ ನಂಗೆ ಚೆನ್ನಾಗ್ ಮಾರ್ಕ್ಸ್ ಬರ್ತಿತ್ತು, ಇಲ್ಲಿ ಹೋಗಿ ಈ ಆಫೀಸಿಗೆ ಸೇರಿದ್ರೆ ನಂಗೆ ಒಳ್ಳೆ ಸಂಬಳ ಬರ್ತಿತ್ತು, ಅಯ್ಯೋ ಅಲ್ಲಿ ಮದ್ವೆಗೆ ಹೋಗಿದ್ರೆ ನಂಗೆ ಚೆನ್ನಾಗಿರ್ತಿತ್ತು, ಅಯ್ಯೋ ಈ ಅವ್ರ ಬದುಕು ನಂದಾಗಿದ್ರೆ ನಂದು ಇನ್ನೂ ಚೆನ್ನಾಗಿರ್ತಿತ್ತು. ಈ ರೀತಿ ಹೋಲಿಕೆ ಅಥವಾ ನಮ್ಗಾದ ಸಂಕಷ್ಟಗಳನ್ನು ಬೇರೆಯವರ ಮೇಲೆ ನಾನು ಮಾಡಿದೀನಿ, ಮೊದ್ಲು ಮಾಡಿಲ್ಲ ಅಂತಲ್ಲ, ನಿಮ್ಮಲ್ಲಿ ನನ್ನನ್ನು ಸಮೀಕರಿಸ್ಕೊಂಡೇ ಹೇಳ್ತಾ ಇರೋದು. ಆರೋಪಿಸ್ಕೊಂಡು ನಾವು ಪಾರಾಗೋಕ್ ನೋಡ್ತೀವಿ, ಅದರಿಂದ ಸಮಸ್ಯೆ ಪರಿಹಾರ ಆಗತ್ತಾ? ಖಂಡಿತ ಆಗಲ್ಲ. ಅಂದ್ರೆ ಕೆಲವೊಂದು ಸಮಸ್ಯೆಗಳು, ಈಗ ದೀರ್ಘಕಾಲ ಕಾಡಿಸೋ ವ್ಯಾಧಿ ಇರಬಹುದು, ಅಂಗವೈಕಲ್ಯ ಇರಬಹುದು, ಅಥವಾ ಅದರಿಂದ ಕಾಡುವ ಸಮಸ್ಯೆಗಳಿಗೆ ಜನ್ಮಾಂತರಗಳಲ್ಲಿ ನಂಬಿಕೆ ಇಟ್ಟು ಕೃಷ್ಣನೇ ಹೇಳುವ ರೀತಿಯಲ್ಲಿ ಅದೇ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ ಕಾರಣ ಆಗೇ ಆಗಿರತ್ತೆ. ಆದ್ರೆ ಅದು ಕೊಡುವ ಕರ್ಮ ಫಲದ ತೀವ್ರತೆ, ನೋವಿದೆಯಲ್ಲ, ಅದು ನಮ್ಮಿಂದ ದೂರ ಆಗೋಕೆ ನಾವು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ, ನಮ್ಮಿಂದ ಒಳ್ಳೆಯವರಿಗೆ ಒಳ್ಳೆಯದನ್ನ ಬಯಸ್ತಾ, ಒಳ್ಳೆಯ ಹಂಚುತ್ತಾ, ದ್ವೇಷ ಭಾವನೆಯನ್ನು ಬಿಟ್ಟು ನಿರ್ಲಿಪ್ತರಾಗಿ ನಮ್ಮ ಕರ್ಮವನ್ನು ಮಾಡ್ತಾ, ಮೋಹಕ್ಕೆ ಅಂಟಿಕೊಳ್ಳದೆ ಆದಷ್ಟು, ಮೋಹಕ್ಕೆ ಅಂಟಿಕೊಂಡ್ ಕೂಡ್ಲೆ ನಮ್ಮಿಂದ ಏನೋ ತಪ್ಪುಗಳಾಗೋದು ಜಾಸ್ತಿ. ಆವಾಗ ತಪ್ಪುಗಳು ನಮ್ಮವರಿಂದ ಆದ್ರೂ ಅದನ್ನ ಕಾಣದೇ ಇರೋದು ಜಾಸ್ತಿ ಆಗ್ಬಿಡುತ್ತೆ. ಇದನ್ನು ಮಾಡ್ತಾ ಹೋದ್ರೆ ಆ ಸಂಚಿತ ಕರ್ಮ ಫಲದ ಸಂಕಷ್ಟಗಳ ತೀವ್ರತೆ ಕಮ್ಮಿ ಆಗ್ತಾ ಹೋಗುತ್ತೆ ನಮ್ಗೆ. ಈ ವಿವೇಕ ಬೆಳೆಸ್ಕೊಳ್ಳೋಕೆ ಭಗವದ್ಗೀತೆಯ ಸಂದೇಶ ಅತ್ಯವಶ್ಯಕ. ಅಂದ್ರೆ ಇದನ್ನು ಈ ವಿವೇಕ ಬೆಳೆಸ್ಕೊಳ್ತಾ ಹೋದ್ರೆ ಜನ್ಮಾಂತರಗಳಿಂದ, ಈಗ ನೀವು ಈ ಜನ್ಮಾಂತರ ಎಲ್ಲ ನಂಬಲ್ಲ ನಾನು ಅಂತ ಹೇಳುವವರಿಗೆ ನಾನು ಹೇಳಕ್ಕೆ ಆಗಲ್ಲ, ಏನು ಕೂಡ ಹೇಳಕ್ಕಾಗಲ್ಲ. ಯಾಕಂದ್ರೆ ಕೃಷ್ಣನೇ ಭಗವದ್ಗೀತೆಯಲ್ಲಿ ಇದ್ದಾನೆ, ನನ್ನ ಸಂದೇಶವನ್ನು ನೀನು ನನ್ನನ್ನು ನಂಬುವವರಿಗೆ ನಾನು ಹೇಳುವ ವಿಷಯಗಳು, ನನ್ನ ಮೇಲೆ ಪ್ರೀತಿ ಭಕ್ತಿ ಇರುವವರಿಗೆ ಹೇಳಪ್ಪ ಅಂತ ಭಗವದ್ಗೀತೆಯಲ್ಲೇ ಹೇಳಿದ್ದಾನೆ. ನಾನ್ ಕೃಷ್ಣನನ್ನ ನಂಬೋದೇ ಇಲ್ಲ ಅನ್ನೋರಿಗೆ ನಾನು ಭಗವದ್ಗೀತೆಯಿಂದ ಏನೂ ಹೇಳಕ್ಕಾಗಲ್ಲ, ಯಾರಿಗೂ ಏನು ದಾಟ್ಸೋಕ್ಕೂ ಆಗಲ್ಲ. ಎಲ್ಲಕ್ಕೂ ಮುಖ್ಯವಾಗಿ ಬೇಕಾಗಿರೋದು ನಂಬಿಕೆ ಮತ್ತು ಶ್ರದ್ಧೆ. ಅದರಿಂದ ಭಕ್ತಿ ಉಂಟಾದಾಗ ನಮ್ಗೆ ಅದ್ ಸತ್ಯ ಗೋಚರಿಸ್ತಾ ಹೋಗತ್ತೆ.
ಈಗ ಇದು ಹೇಗ್ ಹೇಳೋದು ನಾನೀಗ ಅಂದ್ರೆ, ಭಗವಂತನ ಈ ಒಂದು ಸಂದೇಶಗಳನ್ನು ನಮ್ಗೆ ಆದ ಕರ್ಮಫಲಗಳಿಂದ ನೋವಿಂದ ಹಾಗೂ ಹೊರಗೋಗೋಕೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದಕ್ಕೆ ಚಿಕ್ಕ ಉದಾಹರಣೆ. ಪುಟ್ಟ ಮಕ್ಕಳು ಬಿದ್ದು ಕಾಲಿಗೆ ಗಾಯ ಮಾಡ್ಕೊಳ್ತಾರೆ. ಅವಾಗ ತಾಯಿಂದಿರ್ ನೀವು ಅಥವಾ ತಂದೆ ಏನ್ ಮಾಡ್ತೀರಾ ಹೇಳಿ? ಆ ಮಗುವಿಗೆ ಮುಲಾಮ್ ಹಚ್ತೀರಾ, ಎಲ್ಲ ಸರಿ, ಆದ್ರೂ ಜೋರಾಗಿ ಅಳ್ತಾ ಇರತ್ತೆ, ಏನ್ ಮಾಡ್ತೀರಾ ಅವಾಗ? ಅದಕ್ಕೆ ಬೇಕಾದ ಇಷ್ಟದ ತಿಂಡಿ ಕೊಡ್ತೀರಾ, ಆಟಿಗೆ ಸಾಮಾನು ಕೊಡ್ತೀರಾ, ಹಾಡ್ ಹೇಳ್ತೀರಾ, ಆಟ ಆಡ್ತೀರಾ. ಕ್ರಮೇಣ ಅದಕ್ಕೆ ನೋವೇನು ಆ ಕ್ಷಣ ಕಮ್ಮಿ ಆಗಿರತ್ತಾ? ಇಲ್ಲ, ಅದರ ಮನಸ್ಸು ಡೈವರ್ಟ್ ಆಗಿರತ್ತೆ, ಬೇರೆ ಕಡೆ ಹೋಗಿರತ್ತೆ. ಆ ಅನುಭವ ಕಮ್ಮಿ ಆಗ್ತಾ ಹೋಗತ್ತೆ, ಒಂದಿನ ಅದು ಗುಣ ಆಗತ್ತೆ. ಕೆಲವೊಂದು ನಮ್ಮ ಬದುಕಲ್ಲಿ ಆದ ನೋವುಗಳಿಗೆ ಕೊನೆ ಎಂಬುದಿಲ್ಲದೆ ಹೋದ್ರು ಆ ಅನುಭವ ಉಂಟಾಗೋದೇ ಇಲ್ವಾದ್ರೆ ಆ ನೋವು ನಿಮ್ಗೆ ಏನ್ ಮಾಡತ್ತೆ? ಈಗ ಗಾಯ ಆಗಿದೆಯಪ್ಪ, ನೋವೇ ನಂಗೆ ಅನುಭವ ಆಗಲ್ಲ ಅಂದ್ರೆ ಗಾಯ ಇದ್ರಷ್ಟು ಬಿಟ್ರಷ್ಟು ಅಂತ ನಿಮ್ಗೆ ಅನ್ಸಲ್ವಾ? ಆ ಒಂದು ಸ್ಥಿತಿಗೆ ನಾವು ಹೋಗೋಕೆ ಕಾರಣ ಆಗತ್ತೆ ಭಗವದ್ಗೀತೆಯ ಈ ಸಂದೇಶ. ಅದಕ್ಕೆ ಅವನು ಹೇಳಿದ್ದು, ನಿನ್ನನ್ನು ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಎಲ್ಲ ಸಲಕರಣೆ ನಾನು ಕೊಟ್ಟಿದ್ದೀನಿ ನಿಮ್ಗೆ. ವಿವೇಕ ಕೊಟ್ಟಿದ್ದೀನಿ, ಪ್ರಜ್ಞೆ ಕೊಟ್ಟಿದ್ದೀನಿ. ಯಾಕೆಂದ್ರೆ ಪಶು ಪಕ್ಷಿ ನಾಯಿ ನರಿಗಳಿಗೆ ವಿವೇಕ ಇಲ್ಲ, ಮನುಷ್ಯರಿಗೆ ಮಾತ್ರ ಅದಿರೋದು. ನಾವು ಅವನ ಚಿಂತನೆಗಳನ್ನು, ಅವನ ಸಂದೇಶವನ್ನು ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಳ್ತಾ ಹೋದ್ರೆ ವಿವೇಕ ಜಾಗೃತಿ ಆಗತ್ತೆ. ಆವಾಗ ಈ ಒಂದು ನಮ್ಗೆ ಬದುಕಲ್ಲಿ ಬರೋ ಎಷ್ಟೇ ದೊಡ್ಡ ಸಂಕಷ್ಟಗಳಾದ್ರೂ ದುಃಖ ಆಗಲ್ಲ ಅಂತ ಹೇಳಲ್ಲ, ಅದರ ಒಂದು ಕಾಲ ಅವಧಿ ತುಂಬಾ ಕಮ್ಮಿ ಆಗ್ತಾ ಹೋಗಿ ನಾವು ಕೂಡ ಒಂದು ಚಿತ್ತಪ್ರಜ್ಞತೆ ಹತ್ರ ನಿಧಾನವಾಗಿ ಹೋಗೋಕೆ ಸಾಧ್ಯವಾಗತ್ತೆ. ಇದನ್ನೇ ನಾವು ಮಾಡಿಕೊಳ್ಬೇಕು ಎಂದು ಕೃಷ್ಣ ಹೇಳ್ತಾ ಹೋಗ್ತಾನೆ. ಒಳಗಿನ ಶಕ್ತಿ, ನಮ್ಮ ಒಳಗಿನ ಶಕ್ತಿ ಹೆಚ್ಚಾದ ಹಾಗೆ, ಮನೋಬಲ ವೃದ್ಧಿಯಾದ ಹಾಗೆ ಹೊರಗಿನ ಸಂಕಷ್ಟ ಕಮ್ಮಿ ಆಗ್ತಾ ಹೋಗತ್ತೆ ನಮ್ಗೆ. ಅಂದ್ರೆ ಕಷ್ಟಗಳು ಬರೋದೇ ಇಲ್ಲ ಅಂತಲ್ಲ, ಏನು ಜ್ವರ ಮನುಷ್ಯರಿಗಲ್ದೆ ಮರಕ್ ಬರತ್ತಾ ಅಂತೀವಲ್ಲ, ಬದುಕಂದ್ರೆ ಹಾಗೆ. ಬದುಕಿನ ಉದ್ದೇಶವೇ ನಾವು ನಮ್ಮ ಕರ್ಮ ಫಲಗಳನ್ನು ಅನುಭವಿಸ್ಕೊಂಡು ಅದನ್ನು ವ್ಯಯ ಮಾಡ್ಕೊಳ್ತಾ ಮುಂದಿನ ಜನ್ಮಕ್ಕೆ ಹೋಗೋದು. ಮೋಕ್ಷ ಬಯಸೋದಲ್ಲ, ಅದು ತುಂಬಾ ಅಲ್ಟಿಮೇಟ್, ತಕ್ಷಣಕ್ಕೆ ಸಿಗೋದಲ್ಲ. ಆದ್ರೆ ನಾವು ಈ ಜನ್ಮದಲ್ಲಿ ಬಂದಿರೋ ಕರ್ಮ ಬೇಗ ಬೇಗ ಖರ್ಚು ಮಾಡ್ಕೊಂಡ್ರೆ ಮುಂದಿನ ಜನ್ಮಕ್ಕೆ ಅದು ಕಂಟಿನ್ಯೂ ಆಗಲ್ಲ ಅನ್ನೋ ಒಂದು ಭರವಸೆ ಕೃಷ್ಣ ಕೊಟ್ಟಿದ್ದಾನೆ. ನಾನು ಹೇಳಿದೆ, ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಅವನ ಮೇಲೆ ನಂಬಿಕೆ ಶ್ರದ್ಧೆ ಇದ್ರೆ ಇದೆಲ್ಲವೂ ಸತ್ಯ ಅಂತ. ಹಾಗಾಗಿ ಒಳಗಿನ ಶಕ್ತಿ ಹೆಚ್ಚಿಕೊಳ್ತಾ ಹೋದ್ರೆ ನಮ್ಗೆ ಹೊರಗಿನ ಸಂಕಷ್ಟ ಎಷ್ಟೇ ಬಂದ್ರು ಅದು ದುರ್ಬಲ, ಕ್ಷೀಣಗೊಳ್ತಾ ಹೋಗತ್ತೆ, ಕಮ್ಮಿ ಆಗ್ತಾ ಹೋಗತ್ತೆ. ಹೇಗೆಂದ್ರೆ ಕೊಳಕು ತುಂಬಿದ ಒಂದು ಕುಂಡದಲ್ಲಿ ಒಳ್ಳೆ ನೀರು ಕಂಟಿನ್ಯೂಸ್ ಬರ್ತಾ ಇದ್ರೆ ಏನಾಗತ್ತೆ ಹೇಳಿ? ಆ ನೀರಿನ ಕೊಳಕೆಲ್ಲ ಕ್ರಮೇಣ ಹೋಗ್ತಾ ಹೋಗ್ತಾ ಅದು ಕುಂಡದಲ್ಲಿ ಒಳ್ಳೆ ನೀರೇ ತುಂಬಿಕೊಳ್ತಾ ಹೋಗುವ ಹಾಗೆ ಇದು ಒಂದು ಜನ್ಮದಲ್ಲೇ ಆಗಿಬಿಡತ್ತೆ ಅನ್ನೋದನ್ನು ಬಯಸೋದಲ್ಲ. ಆದ್ರೆ ನಮ್ಗಿಂತ ಪುಣ್ಯವಂತರು ಬೇರೆ ಯಾರು ಇಲ್ಲ. ನಾನು ಆವಾಗ ಹೇಳಿದಾಗೆ ವಿನೋಬಾ ಭಾವೆಯವರು ತಮ್ಮ ಟಾಕ್ಸ್ ಆನ್ ಗೀತಾ ಅನ್ನೋ ಪುಸ್ತಕದಲ್ಲಿ ಹೇಳ್ತಾರೆ, ನಾವು ಹುಟ್ಟುವುದರ ಜೊತೆಗೆ ನಮ್ಮ ಸ್ವಧರ್ಮವು ಹುಟ್ಟುತ್ತದೆ ಅಂತ. ಅಂದ್ರೆ ಸ್ವಧರ್ಮ ಅಂದ್ರೆ ನಮ್ಮ ಜವಾಬ್ದಾರಿ. ನಾವು ಹುಟ್ಟಿದ ತಕ್ಷಣ ನಮ್ಮ ಜವಾಬ್ದಾರಿಯು ಹುಟ್ಟುತ್ತೆ ನಮ್ಮ ಜೊತೆ. ಅಂದ್ರೆ ನಮ್ಮನ್ನು ಹುಟ್ಟಿಸಿ ಪೋಷಿಸಿ ಬೆಳೆಸುವ, ಜೀವ ಕೊಟ್ಟಿರುವ ತಂದೆ ತಾಯರುಗಳ ಪ್ರತಿ ಜವಾಬ್ದಾರಿ, ನಾವು ಬೆಳೆಯುವ ಪರಿಸರದ ಸುತ್ತಮುತ್ತಲು, ನಾವು ಅಂದ್ರೆ ನಮ್ಮ ಮನೆ ಬಂಧುಗಳೆಲ್ಲ, ನೆರೆಹೊರೆಯವರು, ನಮ್ಮ ಜೊತೆ ಇರುವ ಮರ ಗಿಡ ಬಳ್ಳಿ ಪಶು ಪಕ್ಷಿ ಪ್ರಾಣಿಗಳು, ಪರಿಸರ, ಅದರ ಜೊತೆಗೆ ಸಮಾಜ, ಸಮುದಾಯ, ರಾಜ್ಯ, ದೇಶ, ವಿಶ್ವ, ಅದು ಮುಂದೆ ಹೋಗತ್ತೆ. ಇದೆಲ್ಲದರ ಪ್ರತಿ ನಮ್ಮ ಜವಾಬ್ದಾರಿ ಇದ್ದೇ ಇರತ್ತೆ. ಅದೇ ನಮ್ಮ ಸ್ವಧರ್ಮ. ಅದನ್ನು ನಾವು ಗುರ್ತ ಮಾಡ್ಕೊಳ್ಬೇಕು. ಅರ್ಜುನನಿಗೆ ಹೇಗೆ ಕ್ಷತ್ರಿಯ ಧರ್ಮ ಕೃಷ್ಣ ಹೇಳ್ತಾನೆ, ಅದೇ ರೀತಿ ಅವನು ಹೇಳ್ತಾ ಇದ್ದಾನೆ, ನಿಮ್ಮ ಸ್ವಧರ್ಮ ಮಾಡಿ. ವಿದ್ಯಾರ್ಥಿಗಳಿಗೆ ಉದಾಹರಣೆಗೆ ಕಲಿಯುವಿಕೆ ಅವರ ಸ್ವಧರ್ಮ. ಅವ್ರು ಕಲಿಯುವುದು, ಅಧ್ಯಾಪನ ಮಾಡೋದು, ಮನನ ಮಾಡೋದು, ಉತ್ತಮ ಸ್ನೇಹಿತರನ್ನು ಒಟ್ಟಾಕಿಕೊಂಡು ಚರ್ಚಿಸೋದು, ಆಟ ಪಾಠ ಕ್ರೀಡೆ ಜೊತೆ ಧ್ಯಾನ ಪ್ರಾಣಾಯಾಮ ಇದೆಲ್ಲ ಇದ್ರೆ ತುಂಬಾ ಸಹಾಯವಾಗತ್ತೆ ಅವರ ಒಂದು ಬೆಳವಣಿಗೆಗೆ. ಇದನ್ನು ಮಾಡ್ಕೊಳ್ತಾ ಹೋಗೋದು, ಇದಕ್ಕೆ ಗೀತಾ ಸಂದೇಶ ತುಂಬಾ ಮಹತ್ವ ಅಂತ ವಿನೋಬಾ ಭಾವೆಯವರು ಕೂಡ ಹೇಳ್ತಾರೆ. ಆದ್ರೆ ಈಗ ಆಗೋದೆಲ್ಲ ತುಂಬಾ ಮೊಬೈಲ್, ಬೀಳು, ಅದರ ಆಟದ ಹುಚ್ಚು. ಶ್ಲೋಕದ ಸಂದೇಶವನ್ನು ಹೇಳ್ತಾ ಹೋದ್ರೆ ಮಕ್ಕಳಿಗೆ ಅವರ ಮನಸ್ಸೇ ಕ್ರಿಯೇಟಿವ್ ಆಗಿ ಏನಾದ್ರೂ ಹುಡುಕಿ ಪ್ರಯತ್ನ ಪಟ್ಟು ನೋಡಿ. ಹಾಗೆ ಆಗತ್ತೆ. ಇದು ನಾನು ಮಾಡಿ ನೋಡಿದ್ದೇನೆ ಮನೆಯಲ್ಲಿ, ಹಾಗಾಗಿ ಹೇಳ್ತೇನೆ ನಿಮ್ಗೆ. ಆಮೇಲೆ ನಮ್ಮ ಶಿಕ್ಷಣ ಕ್ಷೇತ್ರ ಮಕ್ಕಳಿಗೆ ಚಿಕ್ಕಂದಿನಿಂದ ಭಗವದ್ಗೀತೆಯ ಈ ಒಂದು ಶ್ಲೋಕಗಳ ಸಂದೇಶವನ್ನು ಶಿಕ್ಷಕರು ಕಲಿತು ಹೇಳಿಕೊಟ್ರೆ ಅವರ ಮನೋ ಒಂದು ವಿಕಸನಕ್ಕೆ, ಟೀನೇಜ್ ಅಲ್ಲಿ ಈ ಗೀಳಿಗೆ, ಚಟಕ್ಕೆ ಮತ್ತು ಕ್ಷುಲ್ಲಕ ಕಾರಣಗಳಿಗೆ ಆತ್ಮಹತ್ಯೆಗೆ ಒಳಗಾಗೋದ್ರಿಂದ ಹೇಗೆ ಪಾರಾಗಬಲ್ಲರು ಅಂತದ್ದು ತುಂಬಾ ಸುಲಭ ಇದೆ, ತುಂಬಾ ಸುಲಭ ಸಾಧ್ಯ. ಸಂಕಷ್ಟಗಳಿಂದ ನಾವು ಕುಗ್ಗಿಸಿಕೊಂಡು ಆತ್ಮಹತ್ಯೆಗೆ ಹೋಗದೆ ಹೋಗುದು ತುಂಬಾ ಸುಲಭ. ನನ್ನ ಉದಾಹರಣೆಯನ್ನು ನಾನು ಹೇಳಿ ಆಗಿದೆ ಆಗಲೇ. ಅದನ್ನ ಹೇಳಿ ಎಂತೆಂತ ಸಂಕಷ್ಟಗಳು ಬಂದ್ರು ನಾವು ಪಾರಾಗಕ್ಕೆ ಸಾಧ್ಯವಿದೆ. ಆದ್ರೆ ಎಲ್ರು ಹೇಳ್ಬೋದು, ಶಾಲೆಯಲ್ಲಿ ಭಗವದ್ಗೀತೆಯ
ಎಲ್ಲ ಮತ ಧರ್ಮದವರು ಇಲ್ವಾ, ಮುಸ್ಲಿಂ, ಕ್ರಿಶ್ಚಿಯನ್, ಕ್ರೈಸ್ತರೆಲ್ಲ ಇದಾರಲ್ಲ, ಅವರಿಗೆಲ್ಲ ಭಗವದ್ಗೀತೆ ಹೇಗೆ ಅದು ತಾಗತ್ತೆ ಅಂತ. ಅದಕ್ಕೆ ಡಿ.ವಿ.ಜಿ ಅವರು ತಮ್ಮ ಶ್ರೀಮದ್ ಭಗವದ್ಗೀತಾ ಅರ್ಥ ಅಥವಾ ಜೀವನ ಧರ್ಮ ಅನ್ನೋ ಪುಸ್ತಕದಲ್ಲಿ, ತಾತ್ಪರ್ಯ ಅಥವಾ ಜೀವನ ಧರ್ಮ ಅನ್ನೋ ಪುಸ್ತಕದಲ್ಲಿ ಹೀಗೆ ಹೇಳ್ತಾರೆ, ಯಾಕೆ ಭಗವದ್ಗೀತೆ ಎಲ್ಲಾ ಧರ್ಮದವರಿಗೂ ಹೇಗೆ ಅದು ಅಳವಡಿಕೆ ಆಗತ್ತೆ ಅನ್ನೋದಕ್ಕೆ ಅದನ್ನು ಓದ್ತೇನೆ. ಅವರ ಸ್ವಭಾವಕ್ಕೆ ಸಮ್ಮತವಾದದ್ದು ಅವರವರ ಪಾಲಿಗೆ ಸತ್ಯಾಂಶ. ನಿಮ್ಮ ಸ್ವಭಾವಕ್ಕೆ ಯಾವುದು ಒಪ್ಪಿಗೆ ಆಗತ್ತ ಅದು ಸತ್ಯ ನಿಮ್ಗೆ ಅನ್ಸತ್ತೆ. ಸತ್ಯವೆಂಬುದರಲ್ಲಿ ಹಾಗಾದ್ರೆ ಅಂಶ ಇದೆಯಾ? ನನ್ಗಿರ ಇದು ಸತ್ಯ ಒಪ್ಪಿಗೆ, ನಿನಗ ಆ ಸತ್ಯ ಒಪ್ಪಿಗೆ ಅಂಶವಿದೆಯಾ? ಅದು ಅಖಂಡ ವಸ್ತುವಲ್ಲವೇ ಎಂದು ಯಾರಾದರೂ ಕೇಳುವುದಾದರೆ ಅವರಿಗೆ ಸತ್ಯ ಅಖಂಡ ವಸ್ತು ಇರಬಹುದು, ಆದರೆ ಅದನ್ನು ನೋಡುವವನ ದೃಷ್ಟಿ ಖಂಡವಾಗಿಯೇ ವಸ್ತುವನ್ನು ಗ್ರಹಿಸಬಲ್ಲದು. ನಮ್ಮ ಕಣ್ಣುಗಳಿರೋದು ನಮ್ಮ ಮುಖಕ್ಕೆ ಅಕ್ಕಪಕ್ಕ. ಈ ಕ್ಷಣದಲ್ಲಿ ನಾವೇನು ನೋಡ್ತೀವಿ ಅದು ನಮ್ಗೆ ಸತ್ಯವಾಗಿರುತ್ತೆ. ಹಾಗಂತ ನಮ್ಗೆ ಏನು ಕಾಣ್ತಾ ಇಲ್ವೋ ಅದು ಅಸತ್ಯವಾ? ಸತ್ಯ ಪರಿಪೂರ್ಣ ಹೌದು, ಆದ್ರೆ ನಾವು ನೋಡುವ ಮನುಷ್ಯರಿಗೆ ಅದು ಖಂಡವಾಗಿ ಕಾಣ್ತಾ ಇರತ್ತೆ ಅಂತ. ಕಣ್ಣಿರುವುದು ಮುಖದ ಒಂದು ಪಕ್ಕದಲ್ಲಿಯೇ ಅಲ್ಲವೇ? ಅದು ಒಂದು ಸ್ಥಳದಿಂದ ಒಂದು ಸಾರಿ ಕಾಣಲಿಕ್ಕಾಗುವುದು ವಸ್ತುವಿನ ಒಂದು ಪಾರ್ಶ್ವವನ್ನು ಮಾತ್ರವೇ ಎಂಬುದು ಉತ್ತರವಾಗುತ್ತದೆ. ಸತ್ಯ ಒಂದು, ಸತ್ಯ ದರ್ಶನ ಸಾವಿರ. ಇದನ್ನು ಜ್ಞಾಪಿಸದಲ್ಲಿರಿಸಿಕೊಂಡರೆ ದ್ವೈತಾದ್ವೈತಾದಿ ಹಿಂದೂ ಮತಭೇದಗಳು ಹಾಗಿರಲಿ, ಜೈನ, ಬೌದ್ಧ, ಮುಸಲ್ಮಾನ, ಕ್ರೈಸ್ತ ಮೊದಲಾದ ಸಮಸ್ತ ಅವೈದಿಕ ಮತಗಳು ಗೀತೆಯನ್ನು ಅಂಗೀಕರಿಸಬಹುದೆಂದು ಸಿದ್ಧವಾಗುತ್ತದೆ ಎಂದು ಡಿ.ವಿ.ಜಿ ಹೇಳ್ತಾರೆ. ಹಾಗಾಗಿ ಅವರು ಭಗವದ್ಗೀತೆಯನ್ನು ಕೇವಲ ಮೋಕ್ಷ ಶಾಸ್ತ್ರ ಎಂದು ಹೇಳೇ ಇಲ್ಲ, ಅವರು ಅದನ್ನು ಜೀವನ ಶಾಸ್ತ್ರ, ಜೀವನ ಧರ್ಮ ಅಂತಾನೂ, ಧರ್ಮ ಯೋಗ ಅಂತಾನೂ ಹೇಳ್ತಾರೆ. ಹೀಗಾಗಿ ನಾವು ಚೆನ್ನಾಗಿ ಬಾಳಿ ಬದುಕಬೇಕು, ನಮ್ಮ ಬದುಕನ್ನು ಹಿತವಾಗಿಸ್ಕೊಳ್ಬೇಕು, ಇತರರ ಬದುಕನ್ನು ಹಿತವಾಗಿಸ್ಬೇಕು ಎನ್ನುವುದಕ್ಕೆ ಹೊರಟ್ರೆ ನಮ್ಗೆ ಅತ್ಯಂತ ಮಾರ್ಗದರ್ಶನವಾದ ದಾರಿದೀಪ ಭಗವದ್ಗೀತೆಯಾಗಿದೆ, ಅದರ ಶ್ಲೋಕದ ಸಂದೇಶವಾಗಿದೆ. ನಿರಂತರ ಶ್ರವಣ, ಮನನ, ನಿಧಿಧ್ಯಾಸನ ಅಂದರೆ ಅದನ್ನು ಅರ್ಥಾನುಸಂಧಾನ ಮಾಡ್ಕೊಂಡು ನಮ್ಮ ಬದುಕಲ್ಲಿ ಅಳವಡಿಸ್ಕೊಳ್ತಾ ಹೋಗೋದು. ಕೃಷ್ಣನಿದ್ದಾನೆ ನಮ್ಮ ಜೊತೆ ಮಾರ್ಗದರ್ಶಕನಾಗಿ ಅಂತ ಇದ್ಬಿಟ್ರೆ ಅವನು ಯಾವತ್ತೂ ಕೈ ಬಿಟ್ಟು ಹೋಗೋನಲ್ಲ. ಯಾವ ಉತ್ತರ ಬಾಹ್ಯ ಸ್ನೇಹಿತನಾಗಿ ಕೈ ಕೊಡವಿ ಹೋಗೋವನೇ ಅಲ್ಲ, ಒಂದ್ಸಲ ಹಿಡ್ಕೊಂಡ್ಬಿಟ್ರೆ ಅಂತವನು ಇದ್ದಾನೆ, ನಮ್ಮನ್ನ ಅಪ್ಪಿಕೊಳ್ಳಿಕ್ ಇದ್ದಾನೆ ಅವನು ಎಲ್ಲ ಸಂಕಷ್ಟದಲ್ಲೂ ಅಂತ ಅಂದ್ಕೊಂಡ್ರೆ ಖಂಡಿತ ನಮ್ಮ ಮತ್ತು ನಮ್ಮ ಮಕ್ಕಳ ಬದುಕಲ್ಲಿ ಒಂದು ಬಹತ್ತರ ಬದಲಾವಣೆ, ಪಾಸಿಟಿವ್ ಧನಾತ್ಮಕ ಬದಲಾವಣೆ ತರಬಹುದು. ಇದನ್ನು ನಾವೆಲ್ಲ ಕಾರ್ಯಗತ ಮಾಡೋಣ, ಇತರರಿಗೂ ಹಂಚೋಣ, ಜನಜಾಗೃತಿ ಮಾಡೋಣ ಎಂದು ಹೇಳ್ತಾ ನಿಮ್ಮಲ್ಲೂ ಕೂಡ ಗೀತಾ ಸಂದೇಶವನ್ನು ಅಳವಡಿಸಿಕೊಳ್ಳಿ ಎಂದು ಪ್ರಾರ್ಥಿಸ್ತಾ ನನ್ನ ಈ ಒಂದು ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಅವಕಾಶ ಮಾಡಿಕೊಟ್ಟ ಹವ್ಯಕ ಸಂಕ್ರಾಂತಿ ಸದಸ್ಯರಿಗೆ, ಗ್ರೂಪಿಗೆ, ರಮಾನಂದ ಹೆಗ್ಡೆಯವರಿಗೆ ಎಲ್ಲರಿಗೂ ಧನ್ಯವಾದಗಳು. ಶ್ರೀ ಕೃಷ್ಣಾರ್ಪಣೆ. ನಮಸ್ತೆ.